ವೆಲ್ಕಮ್ ಟು ಕಲ್ಯಾಣ್ ಜ್ಯುವೆಲ್ಲರ್ಸ್. ನಾನಿರುವುದೇ ನಿಮಗಾಗಿ. ಲೈಫ್ನಲ್ಲಿ ಫೈಟಿಂಗ್ ಸ್ಪಿರಿಟ್ ಇರಬೇಕು. ಯಾಕಂದರೆ ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಇನ್ಸಿಡೆಂಟ್ ಆಗ್ಬೋದು. ಅದರಿಂದ ನಮ್ಮ ಕೈಗೋ ಕಾಲ್ಗೋ ಏನಾದರೂ ಆಗ್ಬೋದು. ಆದರೂ ಆಗೋಯ್ತು ಅಂತ ನಮ್ಮ ಲೈಫ್ನ ನಾವು ಸುಮ್ಮನೆ ಬಿಡಬಾರ್ದು. ಫೈಟ್ ಬ್ಯಾಕ್ ಮಾಡಬೇಕು. ಫೈಟ್ ಬ್ಯಾಕ್ ಮಾಡಿ ನಮ್ಮ ಜೀವನದಲ್ಲಿ ನಾವು ಏನು ಗೋಲ್ನ ಅಚೀವ್ ಮಾಡ್ಬೇಕಂತಿರ್ತೀವೋ ಅದ್ರ ಕಡೆ ನಾವು ಗಮನ ಕೊಡಬೇಕು. ಆ ಗೋಲ್ನ ಗೆಲ್ಲಬೇಕು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬರ್ತಾ ಇರೋ ವ್ಯಕ್ತಿ ಇಸ್ಮಾಯಿಲ್ ಅಂತ. ಅವನು ಮಂಡ್ಯದ ಹುಡುಗ. ಅವನ ಜೀವನದಲ್ಲಿ ಏನಾಗಿತ್ತು ಅಂದರೆ, ಕಾವೇರಿ ಗಲಾಟೆಗೋಸ್ಕರ ಹೋರಾಡ್ತಾನೆ. ಆ ಹೋರಾಟದಲ್ಲಿ ಪೊಲೀಸ್ ಗುಂಡಿಂದ ಅವ್ನ ಲೆಫ್ಟ್ ಹ್ಯಾಂಡ್ಗೆ ಎರಡು ಬುಲೆಟ್ಸ್ ಬಿದ್ದು ಅವನ ಕೈ ಒಂಥರ ಒಂದು ಆಡ್ ಶೇಪ್ ಆಗುತ್ತೆ, ಇಂಪ್ರಾಪರ್ ಶೇಪ್ ಆಗುತ್ತೆ. ಕೈ ಈ ಬೆರಳುಗಳಂತೂ ಈ ಥರ ಮೊಣ್ಣು ಥರ ಆಗೋದು. ಆದರೂ ಲೈಫ್ ಫೈಟ್ ಬ್ಯಾಕ್ ಮಾಡ್ತಾನೆ. ಕಷ್ಟಪಡೋಕ್ಕೋಸ್ಕರ ಬೆಂಗಳೂರಿಗೆ ಬರ್ತಾನೆ. ಗಾರೆ ಕೆಲಸ ಮಾಡ್ತಾನೆ, ಏನೇನೋ ಕೆಲಸ ಮಾಡ್ತಾನೆ. ದೆನ್ ಹಿ ಬಿಕಮ್ಸ್ ಎನ್ ಆಟೋ ಡ್ರೈವರ್. ಆಟೋ ಡ್ರೈವರ್ಗೆ ಮುಖ್ಯ ಲೆಫ್ಟ್ ಹ್ಯಾಂಡ್. ಯಾಕಂದರೆ ಲೆಫ್ಟ್ ಹ್ಯಾಂಡಲ್ಲಿ ಅವ್ನು ಗೇರ್ ಚೇಂಜ್ ಮಾಡಬೇಕು. ಆದರೂ ಆಟೋ ಓಡಿಸ್ಕೊಂಡು ಅವ್ನ ಜೀವನ ನಡೆಸ್ಕೊಂಡು ಹೋಗ್ತಾನೆ. ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು, ಹೆಂಗೆ ಅವ್ನು ಆಟೋ ಓಡಿಸೋಕ್ಕಾಗುತ್ತೆ, ಹೆಂಗೆ ಸಾಧ್ಯ ಆಯಿತು ಅಂತ. ಈ ರೀತಿ ಸಾಧಿಸ್ಕೊಂಡು ಅವ್ನ ಲೈಫ್ನ ಲೀಡ್ ಮಾಡ್ತಾ ಹೋಗ್ತಾ ಇದ್ದಾನೆ. ಅವ್ನಿಗೂ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಅವ್ನ ಮಕ್ಕಳ ಜೊತೆ ಹ್ಯಾಪಿಯಾಗಿದ್ದಾನೆ, ಯಾವಾಗಲೂ ನಗ್ತಾ ಇರ್ತಾನೆ. ಅಂಥ ಹುಡುಗನಿಗೂ ಒಂದು ಆಸೆ ಇದೆ. ಏನು ಆಸೆ ಅಂತ ಅವ್ನ ಬಾಯೆಲ್ಲ ಕೇಳ್ತಾನೆ. ಸೊ ಲೆಟ್ಸ್ ವೆಲ್ಕಮ್ ಇಸ್ಮಾಯಿಲ್. ಇಸ್ಮಾಯಿಲ್, ಹೇಳಿ ಸರ್. ನಿಮ್ಮ ಲೈಫ್ಲಿ ಏನಾಯ್ತು? ಸರ್, ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮಂಡ್ಯದಲ್ಲೇ ಇದ್ದಿದ್ದು. ನಾವು ಚಿಕ್ಕ ವಯಸ್ಸಿಂದ ತುಂಬ ಜೀವನ ಮಾಡ್ತಾಯಿದ್ದೆ. ಎಲ್ಲರ ಜೊತೆ ನಾನು ತುಂಬ ಇದರಿಂದ ಬೆಳೆದೆ. ಬಟ್ ಕನ್ನಡ ಅಂದರೆ ಪಂಚಪ್ರಾಣ. ಚಿಕ್ಕ ವಯಸ್ಸಿಂದ ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನನ್ನ ಸ್ನೇಹಿತರು, ಫ್ರೆಂಡ್ಗಳೆಲ್ಲ ಫುಲ್ ಕನ್ನಡಿ. ಇದೇ ಥರ ಸುಮ್ಮನೆ ಕೂತಿದ್ದೆಲ್ಲ ಕಾವೇರಿ ಗಲಾಟೆ ಆಗ್ತದೆ. ಏನಕ್ಕೆ ಅಂತ ಈ ಥರ ನೀರು ಬಿಡ್ತಾರೆ. ಏನಕ್ಕೆ ಬಿಡ್ತಾರೆ ಹೇಳಿದ್ರಲ್ಲ, ನೀನು ಮುಸ್ಲಿಮ್ಸ್ ಬಿಡ, ನಿನಗೆ ಹೇಗದ ಮುಸ್ಲಿಮ್ಸ್ ನಿನಗೆ ಯಾಕೆ ಬಿಡೋದೆಲ್ಲ ತಲೆ ಕೆಡ್ಸ್ಕೊಬೇಡ ಅಂದಬ್ಬ ಫ್ರೆಂಡು. ಯಾಕಪ್ಪ, ನಾನು ಹುಟ್ಟಿ ಬೆಳೆದಿದ್ದಿಲ್ಲೇ, ಇದೇ ಕರ್ನಾಟಕ, ಇದೇ ಮಣ್ಣಲ್ಲಿ, ಏನು ಈ ಥರ ಹೇಳ್ತಾ ಇದ್ದ? ನಡಿ ಹೋಗೋಣ, ಹಂಗಿದ್ರೆ ಸ್ಟ್ರೈಕ್ ಮಾಡೋಣ, ನಾನು ಪ್ರಾಣ ಕೊಡೋಕ್ಕೂ ರೆಡಿ, ನಡಿ. ವೆರಿ ಗುಡ್. ನಿಮ್ಮ ಲೈಫ್ಲಿ ಏನಾಯ್ತು? ಒಂದು 150-200 ಜನ ನಿಂದೆ. ನಡಿ ಮುಂದೆ ಹೋಗೋಣ. ಓಕೆ ರೆಡಿ, ಬೇಕೇ ಬೇಕು, ನಾವು ಬಿಡಲ್ಲ. ಕಾವೇರಿ ಕೊರ್ಫಿ ಇಲ್ಲ, ಗಲಾಟೆ ಇಲ್ಲ, ಏಕ್ದಮ್ ಎತ್ತಿದೆ ಫೈರ್ ಅಂತ ಇನ್ನಿಸ್ಬಿಟ್ರು. ಎದುರಲಿಲ್ಲ, ಆದರೂ ಮುಂದೆ ಹೋದೆ. ಎಲ್ಲಿ ಏಟ್ ಬಿದ್ದಿದ್ದು? ಲೆಫ್ಟ್ ಹ್ಯಾಂಡ್. ಲೆಫ್ಟ್ ಹ್ಯಾಂಡ್ 2 ಗುಂಡು ಬಿದ್ದಿದ್ದು. ಇಲ್ಲೊಂದು ಬುಲೆಟ್, ಇಲ್ಲೊಂದು ಬುಲೆಟ್. ಅದೇ ತುಂಬ ಇದರಿಂದ. ಆಮೇಲೆ ಆಸ್ಪತ್ರೆಗೆಲ್ಲ ಎತ್ಕೊಳೋದು, ಯಾರೂ ಬಂದಿಲ್ಲ. ನನ್ನ ಫ್ರೆಂಡ್ಗಳೇ ಎತ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರು. ಅಲ್ಲಿ ವಿಜಯ ಪ್ರಸಾದ್ ಅಂತ ಡಾಕ್ಟ್ರು, ಅವರೇ ಟ್ರೀಟ್ಮೆಂಟ್ ಮಾಡಿದರು. 1991 12ನೇ ತಾರೀಕು ಡಿಸೆಂಬರು, ಗುರುವಾರ ಸಾಯಂಕಾಲ 4:15ಗೆ ಹನುಮೇಗೌಡರು ಫೈರ್ ಮಾಡಿದ್ರು. ಈ ಥರ ಕಷ್ಟಗಳೆಲ್ಲ ಅನುಭವಿಸ್ಕೊಂಡು ಏನೋ ಜೀವನ ಮಾಡ್ಕೊಂಡು ಚೆನ್ನಾಗಿದೆ. ಬಟ್ ಹೆಂಗೆ ನೀವು, ನಿಮ್ಗೆ ಆ ಥರ ಗುಂಡೇಟ್ ಬಿತ್ತು, ಒಂದು ಕೈ ಚೆನ್ನಾಗಿದ್ದಿದ್ದು ಕೈ ಹಿಂಗೆ ಆದ ತಕ್ಷಣ ಯೂಶಲಿ ಮನುಷ್ಯನಿಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಹೋಪ್ನ ಲೂಸ್ ಮಾಡ್ತೀವಿ. ಲೂಸ್ ಮಾಡಿ ಇನ್ನೇನಪ್ಪ ನಮ್ಮ ಲೈಫ್ನ ಅಂತ ಡಿಜೆಕ್ಟ್ ಆಗ್ಬಿಡ್ತೀವಿ. ಇಲ್ಲ, ಬಟ್ ನೀವು ಡಿಜೆಕ್ಟ್ ಆಗದೇನೆ ನೀವು ತಿರ್ಗಾ ಲೈಫ್ನ ಲೀಡ್ ಮಾಡಬೇಕು ಅಂತ ಹೆಂಗೆ ನಿಮಗೆ ಆಸಕ್ತಿ ಬಂತು? ನಮ್ಮ ತಾಯಿ, ಕಾವೇರಿ ತಾಯಿಗೋಸ್ಕರ ಕೊಟ್ಟಿದೆ ಸರ್. ವಾವ್ ವಾವ್ ವಾವ್, ವೆರಿ ಗುಡ್, ವೆರಿ ಗುಡ್. ಜೀವನ ಅನ್ನೋದು ಮಾಮೂಲಿ ಎಲ್ಲ ಒಂದು ಮನುಷ್ಯಂದು ಹುಟ್ಟು ಸಾವು ಇದ್ದೇ ಇರುತ್ತೆ. ಬಟ್ ಏನಾರ ಅವ್ನು ಸಾಗಿಸ್ಬೇಕು. ವೆರಿ ಗುಡ್, ವೆರಿ ಗುಡ್. ನಮ್ಮ ನಾಡು, ನಮ್ಮ ಇದು ಕನ್ನಡ ನಾಡು, ಕನ್ನಡ ಜನತೆ. ನಾನೊಬ್ಬ ಮುಸ್ಲಿಮ್ಸ್ ಅಂತ ಹೇಳ್ಕೊಳಲ್ಲ ಸರ್. ಇಲ್ಲ, ಇಲ್ಲಿ ರಿಲಿಜನ್ ನೋಡಿ, ಇಲ್ಲಿ ರಿಲಿಜನ್ ಅನ್ನೋದೇ ಬರಲ್ಲ. ನಾವು ಭಾರತೀಯರು ಫಸ್ಟು, ಆಮೇಲೆ ನೀವು, ಆಮೇಲೆ ಇದಾಯಿತು. ಅದಾದಮೇಲೆ ಹಂಗೆ ನಮ್ಮ ಮನೆಯಲ್ಲಿ ನಾನು ಇದ್ದೆ. ನಮ್ಮ ತಂದೆಗೆ ತುಂಬ ನೋವು ಸ್ಟಾರ್ಟ್ ಆಗುತ್ತೆ. ಏನು ನನ್ನ ಮಗನಿಗೆ ಆಗೋಯ್ತಲ್ಲ, ಅದೇ ಒಂದು ಯೋಚನೆ ಆಗಿ ಅವ್ರು ಬೆಂಗಳೂರು ಬಂದು ಸೇರ್ಕೊಬಿಟ್ರು. ನಾನು ಯೋಚನೆ ಮಾಡಿದೆ, ಏನು ನಮ್ಮ ತಂದೆ ನನಗೋಸ್ಕರ ಎಷ್ಟು ಕಷ್ಟ ಬೀಳ್ತಾರಲ್ಲ. ನಾನು ಬೆಂಗಳೂರು ಬಂದರೆ ಇಲ್ಲಿ ವಾತಾವರಣ, ನಾವು ಹಳ್ಳಿ ಕಡೆ ಬೆಳೆದವರು. ನಮ್ಮ ಮಂಡ್ಯ ಹತ್ತು ಕಡೆ ಅಲ್ಲಿ ಹೋದ್ರೆ ಮುದ್ದೆ,
ಸಾರು ಅದು ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ಇಲ್ಲಿ ವೆರೈಟಿ ನನಗೆ ವಿಚಿತ್ರ, ಜನಗಳು ಹೊಂದ್ಕೊಳ್ಳೋದು ಕಷ್ಟ. ತಮಿಳು ತೆಲುಗು ಮಾತಾಡ್ತಾರೆ, ಕನ್ನಡ ಮಾತಾಡೋದು ಬರಲ್ಲ ಸರಿಯಾಗಿ. ಏನಪ್ಪ ಮಾಡೋದು, ನನಗೆ ತೆಲುಗು ತಮಿಳು ಬರಲ್ಲ, ಫ್ರೆಂಡ್ಗಳು ಯಾರೂ ಇಲ್ಲ, ಹೊಸ ಊರು ಹೊಸ ಪ್ರಶ್ನೆ. ಹಿಂಗೆ ಮಾಡಿದೆ, ಗಾರೆ ಕೆಲ್ಸಕ್ಕೆ ಹೋದೆ. 1 ವಾರ ಕೆಲಸ ಕೊಡ್ತಾರೆ, ನೆಕ್ಸ್ಟ್ ವಾರ ಬರಬೇಡ. ಎಲ್ರಿಗೂ ಒಂದಿದು ಕೈ ಇಲ್ಲ, ಯಾಕಂದರೆ ನನಗೆ ಧೈರ್ಯ ಇದೆ, ನಾನು ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ. ಕೆಲಸ ಕೊಡೋನಿಗೆ ಭಯ, ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಾರ ಇವನಿಗೊಂದು ಆಗ್ಬಿಟ್ರೆ ಕಷ್ಟ ಅಲ್ಲ, ನಾವು ತಲೆ ಕೊಡ್ಬೇಕು. ಆಯ್ತು, ಬೇರೆ ತರಕಾರಿ ವ್ಯಾಪಾರ ಹೋಗಿ ಅದು ಅಷ್ಟೇ, ಬೇರೆ ಫುಟ್ಪಾತಲ್ಲಿ ಏನೇ ವ್ಯಾಪಾರ ಮಾಡಲಿ ಇಲ್ಲ. ಯಾವುದೇ ಒಂದು ಕೆಲಸ, ಪೇಂಟಿಂಗ್ ಕೆಲಸ ಮಾಡಿದೆ, ಬಟ್ ಗೋವರೆಗೂ ಹೋದೆ ಪೇಂಟಿಂಗ್ ಕೆಲಸದಲ್ಲಿ. ಬಟ್ ಆಮೇಲೆ ಅವರು ಹಂಗೆ ಸ್ವಲ್ಪ ಬಿಸಿ ಆದರೂ ಬಿಟ್ಬಿಟ್ಟೆ. ಇನ್ನೀ ಒಂದು ಆಸ್ಪತ್ರೆಗೆ ಹೋಗ್ಬೇಕು. ಈಗ ನಮ್ಮ ತಾಯಿ ಹಾರ್ಟ್ ಪೇಷಂಟ್, ಒಂದು ಸಿಸ್ಟರ್ ಇದ್ದಾರೆ, ಅವ್ರಿಗೆ ತಲೆ ಸರಿಯಿಲ್ಲ, ಅವರು ಕೂಡ ನನ್ನ ಹತ್ರನೇ. ಬಟ್ ಯೋಚನೆ ಮಾಡಿದೆ, ಇದರಲ್ಲೆಲ್ಲ ಆಗಲ್ಲ. ಆಟೋ ಡ್ರೈವರ್ ಯೋಚನೆ ಮಾಡಿದೆ, ಆಟೋ ಡ್ರೈವರ್ ಆಗಬೇಕಂದ್ರೆ ಎಡಗೈ ಇಲ್ಲ, ಎಲ್ಲ ನಗೋರು ಫ್ರೆಂಡ್ಗಳು, ನೀನು ಆಟೋ ಓಡಿಸ್ತೀಯ, ಅವಾಗ ಒಂಥರ ಗೇಲಿನೂ ಮಾಡೋರು, ಒಂದು ಕಡೆ ಖುಷಿನೂ ಪಡೋರು. ಪರವಾಗಿಲ್ಲ, ಇವನೇನೇನೋ ಯೋಚನೆ ಮಾಡ್ತಾನಲ್ಲ ಅಂತ. ಮಾಡಲೇಬೇಕು ಅಂತ ಒಂದು ಮನಸ್ಸಿಗೆ ಗೊತ್ತು. ನನ್ನ ಆಟೋ ಡ್ರೈವರ್ ಫ್ರೆಂಡ್ ಜೊತೆ ಒಂದೇ ಒಂದು ರೌಂಡ್ ಹಿಂದ್ಗಡೆ ಕೂತ್ಕೊಂಬೋದೆ. ಆಟೋ ಯಾವ ರೀತಿ ಅವನು ಓಡಿಸ್ತೇನೆ, ಯಾವ ರೀತಿ ಕಂಟ್ರೋಲ್. ಬಟ್ ನನಗೆ ಇದು 91ಇಂದ ಯಾವ ವೆಹಿಕಲ್ಸು ಓಡಿಸಿಲ್ಲ ನಾನು, ಕೈ ಇಲ್ಲ. ಸೈಕಲ್ ಬಿಟ್ಟರೆ ಬೇರೆ ಇಲ್ಲ. ಈಗ ಕೂಡ ಇಟ್ಟಿದ್ದೀನಿ 18 ವರ್ಷದ ಸೈಕಲ್, ನಮ್ಮಪ್ಪ ಕೊಡ್ಸಿರೋದು. ಏನಾರ ಮಾಡಿ ನಾನು ಆಟೋ ಓಡಿಸ್ಬೇಕು, ನನ್ನ ಮೈಂಡಿಗೆ ಬಂದಿದ್ದು ಅದೇ, ಬೇರೆ ಯಾವುದೂ ಬಂದಿಲ್ಲ. ಕಲಾಸ್ಪಳ್ಳಿ ಆಗೋದೆ, ಒಬ್ಬ ನನ್ನ ಫ್ರೆಂಡ್ ಸಿಗ್ತಾ, ತುಂಬ ಒಳ್ಳೆ ಫ್ರೆಂಡ್, ಮೆಕ್ಯಾನಿಕ್ಕು. ಆ್ಯಕ್ಚುಲಾಗಿ ಇದು ಆಟೋ ಓಡಿಸ್ಬೇಕಂದ್ರೆ ಲೆಫ್ಟ್ ಹ್ಯಾಂಡ್ಲೇ ಗೇರ್ ಬರುತ್ತೆ. ಹೌದು. ಅದು ಸ್ವಲ್ಪ ಸ್ಟ್ರೆಂತ್ ಆದ್ರೂ ಬೇಕು. ಇದು ಬಟ್ ಏನಂದ್ರೆ ಇದು ಆಕ್ಷನ್ ಇಲ್ಲವಲ್ಲ, ಡಿಸೈನ್ ಮಾಡಿದ್ದ ಅದು ಗಾಡಿ. ಆಮೇಲೆ ಹೋಗಿ ಮೆಕ್ಯಾನಿಕ್ ಹತ್ರ ಕೇಳಿದೆ, ಅಪ್ಪ ನಾನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನಾನು ಆಟೋ ಓಡಿಸ್ಬೇಕು. ಏನು ಇಸ್ಮಾಯಿಲ್ ತಮಾಷೆ ಆಡ್ತೀರಾ, ಯಾವ ರೀತಿ ಓಡಿಸ್ತೀರಾ ನೀವು? ಒಂದು ಕೆಲಸ ಮಾಡಿ, ರೈಟ್ ಸೈಡ್ ಗೇರ್ ಮಾಡಿ, ಲೆಫ್ಟ್ ಸೈಡ್ ಎಕ್ಸ್ಲೇಟರ್ ಮಾಡಿ ಅಂದರೆ ಚಿಲ್ ಅಂತ ನಗ್ಬಿಟ್ಟ ಅವನು. ಏನು ಜೋಕ್ ಮಾಡ್ತಾ ಇದ್ದೀರಾ ಇಸ್ಮಾಯಿಲ್ ಅಂತ. ಮಾಡಬೇಕು ಅಂತ ಮನಸ್ಸಲ್ಲಿದ್ದರೆ ಏನು ಬೇಕಿದ್ರು ಮಾಡ್ಬೋದು ಗುರು, ಮನಸ್ಸಿನಲ್ಲಿ ಛಲ ಇರಬೇಕು, ಸಾಗಿಸ್ತೀನಿ ಅನ್ನೋದು ಹೋಪ್ ಮಾಡೇ ಮಾಡ್ಬೋದು. ಓಡಿಸ್ತೀರಾ ನೀವು ಗಾಡಿ ಅಂದರೆ? 18 ವರ್ಷ ಓಡಿಸಿದ್ದೀನಿ ಗುರು, ಏನು ಹಿಂಗೆ ಹೇಳ್ತಾ ಇದೆಯಾ ಅಂದೆ. ಎದರ್ಕೊಂಡು ಮಾಡ್ಕೊಡಲ್ಲ ಅವನು ಆ ಥರ ಅಂದ್ಬಿಟ್ಟು ಒಂದು ಧೈರ್ಯ ತುಂದೆ. ಆಯಿತು ಅಂದ್ಬಿಟ್ಟು ಕರ್ಕೊಳೋದ ಲೇತಲ್ಲಿ ಒಂದು 2-3 ಹ್ಯಾಂಡ್ಲು ಮಾಡೋದು ವೇಸ್ಟ್ ಆಯಿತು. 4ನೇ ಹ್ಯಾಂಡ್ಲು ಫಿಟ್ ಮಾಡ್ಬಿಟ್ಟ. ಮಾಡಿಬಿಟ್ಟು ಅವ್ನು ರೌಂಡ್ ಹೊಡಿಯೋಕ್ಕೆ ಅವನಿಗೆ ಭಯ ಆಗ್ತಾಯಿದೆ. ಈ ಕೈಲಿ ಅವನು ಸ್ಟಾರ್ಟ್ ಮಾಡಿ ಹಿಂಗೆ ಹೊಡಿಬೇಕು ಅಂದರೆ ಗೇರ್ ಬಿದ್ದುಬಿಡುತ್ತೆ. ಈ ಕೈಲಿ ಅವ್ನಿಗೆ ಹಿಡಿದು ರಾಚಿಟ್ ಹೊಡಿಯೋಕ್ಕೆ ಬರಲ್ಲ. ಬನ್ನಿ ಟ್ರೈಲ್ ಹೋಗೋಣ, ರೆಡಿ ಆಗೈತಾ ಅಂದೆ. ರೆಡಿ, ಕೂತ್ಕೊಳ್ಳಿ ಅಂದೆ. ಏನೋ ಹಳೆ ಡ್ರೈವರ್ ಥರ ಕೂತ್ಕೊಂಡ್ರೆ ದೇವ್ರ ಹೆಸ್ರು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಕ್ಲಚ್ ಯಾವ್ದು ಗೊತ್ತಾಗ್ತಲ್ಲ, ಗೇರ್ ಯಾವ್ದು ಗೊತ್ತಾಗ್ತಲ್ಲ, ನ್ಯೂಟ್ಲಿ ಯಾವ್ದು ಗೊತ್ತಾಗ್ತಲ್ಲ. ಕಲಾಸ್ಪಳ್ಯದಲ್ಲಿ ಡ್ರೌನಿಂಗ್ಸು ಟ್ರೈಲ್ ನೋಡೋಕೆ ಅವರು ಹಿಂಗೋ ದಡ ಬಡ ಅಂತ ಕಷ್ಟ ಬಿದ್ದು ಓಡಿಸ್ಕೊಂಬಂದು ನಿಲ್ಲಿಸ್ಬಿಟ್ಟೆ. ಆಗಾಯ್ತು, ಹೋಗಿತ್ತು ಈಗ ಆಟೋ. ಸಾಯಂಕಾಲ 5:15 ಯೋಚನೆ ಮಾಡಿದೆ, ಏನಪ್ಪ ಈ ಟ್ರಾಫಿಕಲ್ಲಿ ನಾನು KR-ಪುರಮ್ಗೆ ಹೆಂಗೆ ಹೋಗೋದು. ಬಟ್ ನನಗೆ ಡ್ರೈವಿಂಗೇ ಗೊತ್ತಿಲ್ಲ. ಡೈಲಿ ಸಾಯೋದ್ಕಿಂತ ಒಂದಿನ ಸತ್ತೋಗ್ಬಿಡೋಣ ಅಂದ್ಬಿಟ್ಟು ಧೈರ್ಯ ಸ್ಟಾರ್ಟ್ ಮಾಡ್ಕೊಂಡು ದೇವ್ರದಿಂದ KR-ಪುರಮ್ ಬಂದೆ, ಆಟೋ ಡ್ರೈವರ್ ಆಗ್ಬಿಟ್ಟೆ. ಸೊ ಹಿಂಗಾಯ್ತು ನಿಮ್ಮ ಆಟೋ ಡ್ರೈವರ್ ಆಗೋಕ್ಕೆ ಕಾರಣ ಆಯಿತು. ಸೊ ಬ್ಯೂಟಿಫುಲ್. ಸರಿ, ನೀವು ಇಲ್ಲಿ ಬಂದಿದ್ದೀರಾ, ಈ ಪ್ರೋಗ್ರಾಮಿಗೆ ಬಂದಿದ್ದೀರಾ, ನಿಮಗೇನು ಆಸೆ? ನನ್ನಿಂದ, ಯಾಕಂದರೆ ನೀವು ಆಲ್ರೆಡಿ ಇಷ್ಟೊಂದು ಲೈಫಲ್ಲಿ ನೀವೆಲ್ಲ ಸಾಧಿಸಿದ್ದೀರ. ಸಾಧಿಸೋದಕ್ಕಿಂತ ಹೆಚ್ಚೇನು ಗೊತ್ತಾ, ಮನುಷ್ಯ ಸಾಧಿಸಿ ನಾವು ಪೇಪರ್ಲಿ ಹೆಸರು ಬರೋದು ಬೇಡ. ಬಟ್ ಏನಂದರೆ ಲೈಫ್ನ ಸಾಧಿಸೋದೇ ಒಂದು ದೊಡ್ಡತನ ಮನುಷ್ಯ. ಅವನೇ ರಿಯಲ್ ಹೀರೋ, ನಾವಲ್ಲ. ನಾವು ಬರೀ ಬಣ್ಣ ಹಾಕೊಂಡು ಮಾಡ್ತೀವಿ ಅಷ್ಟೇ. ಬಟ್ ಯು ಆರ್ ಅ ರಿಯಲ್ ಹೀರೋ. ತುಂಬ ಗ್ರೇಟ್. ಯಾರು ಮನುಷ್ಯ ಬಂದ್ಬಿಟ್ಟು ಅವ್ನ ಲೈಫಲ್ಲಿ ಸ್ಟ್ರಗಲ್ ಮಾಡಿ ಮುಂದೆ ಬರ್ತಾನೆ, ಅವನೇ ರಿಯಲ್ ಹೀರೋ. ಅವ್ನ ಫ್ಯಾಮಿಲಿಗೆ ರಿಯಲ್ ಹೀರೋ. ಇವತ್ತು ನಿಮ್ಮ ಫ್ಯಾಮಿಲಿಗೆ ನೀವು ಎಕ್ಸಾಂಪಲ್ಲು, ಯು ಆರ್ ಅ ರಿಯಲ್ ಹೀರೋ. ಸೊ ಇವಾಗ ಇಲ್ಲಿ ಬಂದಿರೋದಕ್ಕೆ ನಾನು ನಿಮ್ಮ ಆಸೆ ಯಾವ ಥರ ತಿಳಿಸ್ಬೇಕು, ಏನು ಆಸೆ ನಿಮ್ಮದು? ಸರ್, ನಿಮ್ಮದು ಅಪ್ಪಾಜಿಯವ್ರದ್ದು ಸುಮಾರು ಪಿಕ್ಚರ್ ನೋಡಿದ್ದೀನಿ ನಾನು, ತುಂಬ ಅಭಿಮಾನಿ. ಬಟ್ ಏನಪ್ಪ ಅಂದರೆ ನೀವು ಇವತ್ತವರೆಗೂ ಒಂದು ಆಟೋ ಡ್ರೈವರ್ ಚಿತ್ರ ನಾನು ನೋಡಿಲ್ಲ. ನಿಮಗೆ ಯೂನಿಫಾರ್ಮಲ್ಲಿ ನೋಡಬೇಕು, ನನ್ನ ಜೊತೆ ಒಂದು ರೌಂಡ್ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅಷ್ಟೇನಾ? ಅದೊಂದು ಆಸೆ ನಿಮಗೆ? ಆಯಿತು, ನಿಮ್ಮ ಆಸೆನ ಖಂಡಿತ ತೀರ್ಸೋಣ. ಯಾಕಂದರೆ ತುಂಬ ಸಂತೋಷ ಆಗುತ್ತೆ. ನಾನು ಬಂದ್ಬಿಟ್ಟು ಎಲ್ಲ ಬಸ್ ಡ್ರೈವರ್, ಐ ಥಿಂಕ್ ಕಂಡಕ್ಟರ್ ರೋಲ್ ಮಾಡಿದ್ದೀನಿ, ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ, ಟ್ಯಾಕ್ಸಿ ಡ್ರೈವರ್ ಮಾಡಿಲ್ಲ ಅಂತ ಕಾಣುತ್ತೆ. ಐ ಥಿಂಕ್ ಟ್ಯಾಕ್ಸಿ ಡ್ರೈವರು ಮಾಡಿಲ್ಲ, ಆಟೋ ಡ್ರೈವರ್ ಮಾಡಿಲ್ಲ. ಆಟೋ ಡ್ರೈವರ್ ಅಂದರೆ ನಿಮ್ಗೆ ನಮ್ಮ ಫಸ್ಟ್ ಜ್ಞಾಪಕ ಬರೋದು, ಆಟೋ ಅಂತ ಜ್ಞಾಪಕ ಬರೋದೇ ನಮ್ಮ ಶಂಕರ್ ನಾಗ್ ಅವರು, ಆಟೋ ರಾಜ ಅಂತ. ಆಟೋ ಸರ್ ಶಂಕರ್ ನಾಗ್ ಅವರೇ, ನಿಮ್ಗೊಂದು ಹ್ಯಾಟ್ಸ್ ಆಫ್. ಯಾಕಂದರೆ ನಿಮ್ಮ ಒಂದು ಹೆಸರಿನಲ್ಲಿ ಇಲ್ಲ ಮನುಷ್ಯ ಇದ್ದಾನೆ. ಆಟೋ ರಾಜ ಅಂತ ತಕ್ಷಣ ನಮ್ಮ ಶಂಕರ್ ನಾಗ್ದೇ ಜ್ಞಾಪಕ ಬರುತ್ತೆ. ಖಂಡಿತ ವಿ ಮಿಸ್ ಶಂಕರ್ ನಾಗ್ ಲಾಟ್. ಜೊತೆಗೆ ನೆಕ್ಸ್ಟ್ ಮಾಡಿದವರು ಉಪೇಂದ್ರ ಅವರು.
ಆಟೋ ಶಂಕರ್ ಹೌದು ಅಂತ ಸರ್. ಸೊ ಅವ್ರಿಗೂ ಒಂದು ಥ್ಯಾಂಕ್ ಯು ಉಪೇಂದ್ರ. ಇವತ್ತು ನಿಮ್ಮ ಆಸೆ ಪ್ರಕಾರ ನಾನು ನಿಮ್ಮ ಜೊತೆಲಿ ಅದೇ ಆಟೋ ಡ್ರೈವರ್ ಡ್ರೆಸ್ಲೇ ಬರ್ತೀನಿ, ಬರಲ್ಲ ನಿಮ್ಮ ಜೊತೆಲಿ ಒಂದು ರೈಡ್ ಬರ್ತೀನಿ. ರೆಡಿನಾ? ಓಕೆ ಸರ್. ಇದೇನಾ ನಿಮ್ಮ ಆಟೋ? ಹೌದು ಸರ್, ಇದೆ. ಓಕೆ, ಕೂತ್ಕೊಳ್ಳಿ ಸರ್. ಒಂದು ನಿಮಿಷ. ಫಸ್ಟು ಹೆಂಗೆ ಇದು Start ಮಾಡೋದಾ? ಇಲ್ಲ, ಸ್ಟಾರ್ಟ್ ಮಾಡೋದು ಅಲ್ಲಿ ಹೌ ಇದು ಏನಂದ್ರೆ ಇದು ಬಂದು ಎಸ್ಲೇಟರ್ ಸರ್. ಇದು ಫುಲ್ ಮುಟ್ಟು ಈ ತರ ಬರುತ್ತೆ. ನನಗೆ ಹಿಡಿಯೋ ಕೆಪಾಸಿಟಿ ಇಲ್ಲ. ಓಕೆ ಹಿಡಿಯೋ ಕೆಪಾಸಿಟಿ ಇಲ್ಲ. ಒಂದ್ಸಲಿ ಗಾರೆ ಕೆಲ್ಸಕ್ಕೆ ಹೋದಾಗ ಕಂಬಿ ಬೆಂಡ್ ಮಾಡಿದ್ದೆ ಒಂದು ನನ್ನ ಐಡಿಯಾದಿಂದ. ಅವಾಗ ನಂದು ಇಷ್ಟೇ ಬೆಳ್ಳಾಡಂತಲ್ಲ, ಈ ಕಡೆ ಒಂದು ಇಟ್ಟು ಗಾಡಿ ಓಡಿಸ್ ನೋಡಿದೆ. ಓಕೆ, ರೈಸ್ ಮಾಡ್ಕೊಂಡು ಹೋಗ್ಬೋದು, ಸ್ಲೋ ಮಾಡೋಕೆ ಕಷ್ಟ ಆಗುತ್ತೆ. ಬಟ್ ಈ ಕಡೆ ಒಂದು ಇಟ್ಟು ಕಂಬಿ ವೆಲ್ಡಿಂಗ್ ಮಾಡಿದೆ, ಅವಾಗ ಈ ಕೈ ಈ ಥರ ಈ ಗ್ಯಾಪ್ಲಿ. ಓಕೆ, ಇದು ಎಸ್ಲೇಟರ್ ರೈಸ್, ಇದು ಸ್ಲೋ. ಫ್ಯಾಂಟಾಸ್ಟಿಕ್. ಇದು ತುಂಬ ಇಂಟೆಲಿಜೆಂಟ್. ನೀವು ಸ್ಟಾರ್ಟ್ ಮಾಡಿ ಒಂದ್ಸತಿ ನೋಡೋಣ. ಮಾಡಿ ಸರ್. ಓಕೆ ಇವಾಗ ಹೋಗೋಣ. ಗಾಡಿ ವಿಲ್ ಗೋ ಫಾರ್ ಅ ರೈಡ್. ನಾವು ಫಸ್ಟ್ ಆಟೋ ಓಡಾಡ್ತಿದ್ದೋ. ಇದರಿಂದ ಬರೋಕ್ಕೂ ಮುಂಚೆ ಫಸ್ಟ್ ಬಸ್ ಬರ್ತಾ ಇದೆ ಮೆಡ್ರಾಸಿಂದ ಬೆಂಗಳೂರಿಗೆ. ಸೊ ಇವಾಗ ನಮಗೆ ಹಳೇದೆಲ್ಲ ಜ್ಞಾಪಕ ಬರ್ತಾ ಇದೆ. ಯೂಶಲಿ ಅಪ್ಪಾಜಿ ಅದೇ ಹೇಳ್ತಾ ಇರ್ತಾರೆ ಯಾವಾಗಲೂ, ಸಾಧನೆ ಮಾಡಬೇಕು, ಒಳ್ಳೆ ಥರದ ಸಾಧನೆ ಮಾಡಬೇಕು. ಏನಾದರೂ ಆಗೋಯ್ತು ಅಂತ ನಾವು ಸುಮ್ಮನೆ ಆಗ್ಬಿಟ್ರೆ ಯಾವಾಗ ನಮ್ಗೇನು ಮಾಡೋಕ್ಕಾಗಲ್ಲ ಅಲ್ವಾ? ಯಾವಾಗ ಅಷ್ಟೇ ವಿ ಹ್ಯಾವ್ ಟು ದೇವ್ರು ಕೊಟ್ಟರೆ ಇದನ್ನ ಈ ಹುಟ್ಟು ಅಂತಾರಲ್ಲ, ಒಂದು ಗಿಫ್ಟ್ ಥರ. ಆ ಗಿಫ್ಟನ್ನು ನಾವು ಇಟ್ಕೋಬೋದು ನಮ್ಮ ಫ್ಯಾಮ್ಲಿಗೆ, ಆಮೇಲೆ ಬೇರೆಯವ್ರಿಗೂ ಕೊಡ್ಬೋದು. ಸೊ ಅದು ಬಹುಶಃ ಗಿಫ್ಟ್ ಅನ್ನೋದನ್ನ ನಾವು ಒಂದೊಂದು ಚೆಲ್ಲಬೇಕು ಅದನ್ನ ಅಲ್ವಾ? ಆ ರೀತಿ ನಾವು ಹೋಗ್ತಾ ಇದ್ರೇ ಲೈಫು ಸ್ಮೂತಾಗಿರುತ್ತೆ, ಚೆನ್ನಾಗಿರುತ್ತೆ. ಹೆಲ್ಪಿಂಗ್ ನೇಚರ್ ಇರಬೇಕು. ಯಾಕಂದ್ರೆ ಅದಕ್ಕಂತ ಏನು ನಾವು ಲಕ್ಷಾಂತರ ಗಂಟೆ ಕೊಡಬೇಕಂತಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಡಬೇಕು. ಅದು ಯಾರೇ ಆಗ್ಬೋದು. ಜೀವನದಲ್ಲಿ ಹೆಲ್ಪ್ ಅನ್ನೋದು ಎಲ್ಲರಿಗೂ ಇರ್ಬೇಕು, ಹೆಲ್ಪಿಂಗ್ ನೇಚರ್ ಅಲ್ವಾ? ಎಷ್ಟು ವರ್ಷದಿಂದ ಓಡಿಸ್ತಾ ಇದ್ದೀರಾ ಗಾಡಿನ? ಯಾವಾಗ? 5 ವರ್ಷ. ಓ, ವೆರಿ ಗುಡ್. ಇಸ್ಮಾಯಿಲ್ ನಿಲ್ಸಿ, ಗಾಡಿ ನಿಲ್ಸಿ. ನಿಲ್ಸೈ. ಇಸ್ಮಾಯಿಲ್, ಇವಾಗ ನಾನು ಗಾಡಿ ಓಡಿಸ್ತೀನಿ, ನೀವು ಹಿಂದೆ ಕೂತ್ಕೊಳ್ಳಿ, ಆಯಿತಾ? ಸ್ಟಾಪ್ ಮಾಡಿಬಿಡಿ. ಬನ್ನಿ, ನೀವು ಬನ್ನಿ, ಹಿಂದೆ ಬನ್ನಿ. ಇವಾಗ ಇದನ್ನ ಬಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಓಕೆ. ಇವಾಗ ನಾನು ಸ್ವಲ್ಪ ರೈಸ್ ಮಾಡ್ಬೇಕಾದ್ರೆ ಹಿಂಗೆ ಸ್ಲೋ ಮಾಡ್ಬೇಕಂದ್ರೆ ಅದರ್ವೈಸ್ ಗೇರ್ ಎಲ್ಲ ಆ ಕಡೆ ಸೈಡ್ ಸೇಫಾಗಿ ಓಡಿಸೋಣ. ಓಕೆ, ಐ ಟ್ರೈ. ಓಕೆ, ಬ್ರೇಕ್ ಬಿಡಿ ಸರ್ ಸ್ವಲ್ಪ. ಓಕೆ ಬಿಡಿ. ಓಕೆ, ಎಸ್, ವೆರಿ ಗುಡ್. ಕಾಕಿ ಬಟ್ಟೆ ತೊಟ್ಟು ಆಟೋ ಡ್ರೈವ್ ಮಾಡ್ತಾ ಇರೋ ಇಸ್ಮಾಯಿಲ್ ಜೊತೆ ಬೆಂಗಳೂರನ್ನ ಸುತ್ತಿದ್ರು ಶಿವಣ್ಣ. ಈ ಕನ್ನಡಿಗ ಕಂಡ ಕನಸನ್ನ ನನಸಾಗಿಸಿದ್ರು. ಏನು ಕಷ್ಟ ರೀ ಓಡ್ಸೋಕ್ಕಿದು. ತುಂಬ ಚೆನ್ನಾಗಿತ್ತು, ವೆರಿ ನೈಸ್. ಚೆನ್ನಾಗಿ ಡಿಸೈನ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಇಸ್ಮಾಯಿಲ್, ಹೆಂಗನ್ಸ್ತು ರೈಡ್? ತುಂಬ ಚೆನ್ನಾಗಿ ಖುಷಿ ಆಯ್ತು ಸರ್. ಖುಷಿ ಆಯ್ತಾ? ನಿಮ್ಮ ಆಸೆ ನೆರವೇರ್ತಾ? ಓಕೆ ಸರ್. ನಾನು ಓಡಿಸಿದ್ದು ನಿಮ್ಗೆ ಹೆಂಗನ್ಸ್ತು? ಶಾಕ್ ಹೊಡೆದಂಗೆ ಆಯ್ತು ಸರ್. ಹೆಂಗೆ?
ಆ್ಯಕ್ಚುಲಿ ಎಷ್ಟೋ ಫ್ರೆಂಡ್ಗಳು ಎಷ್ಟೆಷ್ಟೋ ಹಳೆ ಡ್ರೈವರ್ಗಳಿದ್ದಾರೆ, ಎಷ್ಟೋ ಸಲ ಸ್ಟಾರ್ಟ್ ಮಾಡೋಕ್ಕಾಗದೆ ಬಿಟ್ಬಿಟ್ಟಿದ್ದಾರೆ. ಅಪ್ಪ ನಿನ್ನ ಗಾಡಿ ನಾವು ಓಡ್ಸೋಕ್ಕಾಗಲ್ಲಪ್ಪ, ನಿನಗೆ ಸರಿ ಇದು ಅಂತ ಬಿಟ್ಬಿಟ್ಟಿದ್ದಾರೆ ಎಷ್ಟೋ ಜನ. ಇಲ್ಲ ಖಂಡಿತ ನನಗೂ ಒಂದ್ಸತಿ ಭಯ ಆಯಿತು ನೋಡಿದ್ರಲ್ಲ ಆ್ಯಕ್ಚುಲಾಗಿ. ಬಟ್ ನೀವು ಹೇಳ್ಕೊಟ್ಟಿದ್ದು ನೋಡಿ ಸ್ವಲ್ಪ ಹಂಗೆ ಯೂಶುವಲ್ ಆಟೋ ಓಡಿಸ್ಬೋದು. ಹೌದು. ಬಟ್ ಇದು ಗೇರ್ ಹಾಕೋದು ರೈಟ್ಲಿ, ಲೆಫ್ಟ್ಲಿ ಎಕ್ಸ್ಲೇಟರು ಭಾಳ ಕಷ್ಟ ಆಯಿತು. ಬಟ್ ತುಂಬ ಚೆನ್ನಾಗಿ ಓಡಿಸ್ತೀನಿ. ನಿಜವಾಗ್ಲೂ ನೀವು ಓಡಿಸ್ತಾ ಇದ್ದೀರಾ, ದೊಡ್ಡ ವಿಷಯ ಅದು. ಆ್ಯಂಡ್ ಗ್ರೇಟ್ ಜಾಬ್. ಆಮೇಲೆ ನೀವು ಹೆಲ್ಪಿಂಗ್ ನೇಚರ್ ಇರೋ ಮನುಷ್ಯ, ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ಅದರ ಕೇಳಿದ್ರೆ. ಆಮೇಲೆ ಬಗ್ಗೆ ನಿಮ್ಮ ವೈಫ್ ಬಗ್ಗೆ ಸ್ವಲ್ಪ ಹೇಳಿದ್ರಿ, ಈ ಥರ ಅಂತ ಹೆಂಡತಿ ಪಡೆಗೆ ನಾ ಪುಣ್ಯ ಮಾಡಿದ್ದೆ ಸರ್ ಅಂತ. ಹೌದು ಸರ್. ಖಂಡಿತ ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಕಾಣುತ್ತೆ. ಬಂದಿದ್ದಾರೆ ಸರ್. ನಮಸ್ಕಾರಮ್ಮ. ನಮಸ್ಕಾರ. ನಿಮ್ಮ ಬಗ್ಗೆ ತುಂಬ ಹೇಳ್ತಿದ್ರು ಈ ಥರ, ನನ್ನ ಲೈಫ್ಲಿ ಒಂದು ಸಪೋರ್ಟ್ ಅಂದರೆ ನನ್ನ ಹೆಂಡತಿ ಅಂತ. ಖಂಡಿತ ಪ್ರತಿಯೊಬ್ಬ ಗಂಡಸ್ಗೂ ಒಂದು ಹೆಂಡತಿ ಸಪೋರ್ಟ್ ಇದ್ರೇ ಅವ್ರ ಲೈಫ್ ಚೆನ್ನಾಗಾಗೋದು. ಅದಕ್ಕೆ ನಿಮ್ಮ ಹೆಂಡತಿ ನಿಮ್ಗೆ ಪರ್ಫೆಕ್ಟ್ ಎಕ್ಸಾಂಪಲ್ಲು. ಚೆನ್ನಾಗಿ ನಿಮಗೆ ಸಾಥ್ ಕೊಟ್ಟಿದ್ದಾರೆ. ನಿಮ್ಮ ಲೈಫ್ಲಿ ಇನ್ನೂ ಚೆನ್ನಾಗಿ ಇದೇ ರೀತಿ ನಿಮ್ಮ ಲೈಫ್ ಇನ್ನೂ ಚೆನ್ನಾಗಿ ಬೆಳೀಲಿ. 3 ಮಕ್ಕಳಿದ್ದಾರೆ. 3 ಮಕ್ಕಳು ಓದ್ತಾ ಇದ್ದಾರೆ? ಹೌದು ಸರ್, ಓದ್ತಾ ಇದ್ದಾರೆ. ವೆರಿ ಗುಡ್. ಎಲ್ಲರೂ ಚೆನ್ನಾಗಿ ಓದಬೇಕು. ಓಕೆ, ನಿಮ್ಮ ಡ್ಯಾಡಿ ಗುಣ ಏನಿದೆಯೋ ಅದನ್ನು ನೀವು ಕಲಿಬೇಕು. ಯಾಕಂದರೆ ಅವ್ರಿಗೆ ವಂಡರ್ಫುಲ್, ವೆರಿ ಒಳ್ಳೆ ಸ್ಪಿರಿಟ್ ಇದೆ, ಫೈಟಿಂಗ್ ಸ್ಪಿರಿಟ್ ಇದೆ. ಲೈಫಲ್ಲಿ ಏನು ಅಚೀವ್ ಮಾಡೋಕ್ಕಾಗಲ್ಲ ಅದೆಲ್ಲ ಅಚೀವ್ ಮಾಡಿದ್ದಾರೆ. ಒಳ್ಳೆ ಗುಣ ಇದೆ, ಗುಡ್ ಹಾರ್ಟೆಡ್ ಪರ್ಸನ್. ನಿಮ್ಮಂಥ ತಂದೆ ಪಡೆಯೋಕ್ಕೆ ನೀವೆಲ್ಲರೂ ಪುಣ್ಯ ಮಾಡಿದ್ರಿ. ಸೊ ಸ್ಟಡಿ ವೆಲ್. ಆಮೇಲೆ ಇದೇ ರೀತಿ ಸಹಾಯ ಮಾಡ್ತಾಯಿರಿ, ಇದೇ ರೀತಿ ಹೆಲ್ಪಿಂಗ್ ನೇಚರ್ ಇರಲಿ ಲೈಫ್ ಲಾಂಗ್. ಆಮೇಲೆ ದೇವರು ಇನ್ನೂ ನಿಮಗೆ ಚೆನ್ನಾಗಿ ಒಂದು ಹೆಲ್ತ್ ಚೆನ್ನಾಗಿ ಕೊಡಲಿ, ಆಮೇಲೆ ದುಡಿಯೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಥ್ಯಾಂಕ್ ಯು ಲಾಟ್ ನಮ್ಮ ಶೋಗೆ ಬಂದಿದ್ದಕ್ಕೆ. ನಿಮ್ಮ ಆಸೆ ನೆರವೇರಿಸ್ತಾರೆ. ತನ್ನ ವೃತ್ತಿ ಬದುಕಿನಲ್ಲಿ ಮೊದಲ ಬಾರಿಗೆ ಆಟೋ ಡ್ರೈವರ್ ಆದ ಶಿವಣ್ಣ ನೂರಾರು ಆಟೋ ಡ್ರೈವರ್ಗಳ ಪಾಲಿಗೆ ಪ್ರೀತಿಯ ಆಟೋ ಶಿವಣ್ಣ ಆದರು. ಬಾರೋ ಬಾ ಕಂದ ಈ ಬ್ಲಾಸಮ್ ಶಾಲೆಗೆ, ಈ ಶಾಲೆಯು ನಿನ್ನದು, ಈ ಕಲಿಕೆಯು ದೊಡ್ಡದು. ಬಾರೋ ಬಾರೋ ಬಾ ಕಂದ ಅನುಭವಿಸೋ ಆನಂದ, ಬಿಡಿಸೋ ನೀ ಬಿಡಿಸೋ ಜೀತಾವ ನನ್ನ, ಕಳಿಸೋ ನೀ ಶಾಲೆಗೆ ನನ್ನ. ಈ ಮಕ್ಕಳನ್ನೆಲ್ಲ ಒಂದು ಸ್ಪೆಷಲ್ ಪರ್ಪಸ್ಗೋಸ್ಕರ ಕಳಿಸಿದ್ದೀನಿ. ಯಾಕೆ ಏನಂತ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ. ಕಿಡ್ಸ್, ಮಕ್ಕಳನ್ನ ದೇವ್ರ ಸಮಾನ ಅಂತ ಹೇಳ್ತಾರೆ. ಆದರೆ ಯಾಕೆ ಒಂದೊಂದ್ಸಲ ದೇವರು ಈ ದೇವರಂಥ ಮಕ್ಕಳಿಗೆ ಈ ರೀತಿ ಮಾಡಿಬಿಡ್ತಾನೋ ನಮಗೆ ಗೊತ್ತಾಗಲ್ಲ. ಇದು ದೇವ್ರ ತಪ್ಪ ಇಲ್ಲ ಮಕ್ಕಳ ಹಣೆಬರನೇ ಆಗೇನ ಯಾರಿಗೂ ಗೊತ್ತಿಲ್ಲ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಇವತ್ತು ಬರ್ತಾ ಇರೋ ಹುಡುಗ ಕಿರಣ್ ಅಂತ, ಅವನಿಗೆ 14 ವರ್ಷ. ಆ ಹುಡುಗನಿಗೆ ತಲ್ಸೇಮಿಯಾ ಅಂತ ಒಂದು ಕಾಯಿಲೆ. ಇದು ತುಂಬ ವಿಚಿತ್ರವಾದ ಅಪರೂಪವಾದ ಕಾಯಿಲೆ. ಕಿರಣ್ ಅವ್ರಿಗೆ ಓದೋಕ್ಕೆ ಭಾಳ ಆಸೆ ಸರ್. ಅವ್ರಿಗೆ ಸ್ಕೂಲಿಗೆ ಹೋದಾಗ ಮಕ್ಕಳೆಲ್ಲ 1ನೇ ಕ್ಲಾಸ್ನಲ್ಲಿ ಇದ್ದಾಗೆಲ್ಲ ಭಾಳ ತಮಾಷೆ ಮಾಡಿ ದೂಡೋದು ಹೇಳೋದು ಬರೋದು ಮಾಡ್ತಾ ಇರ್ತದ. ಆ ಥರ ಆಗಿ ಅವ್ನಿಗೆ ಓದೋಕ್ಕಾಗಲಿಲ್ಲ. ಮನೇಲಿ ಬಂದು ಹೇಳ್ತಿದ್ದ ಅವರಪ್ಪ, ನಮಗೆ ಈ ಥರ ನನಗೆ ಸ್ಕೂಲಾಗ ಟಾರ್ಚರ್ ಕೊಡ್ತಾರೆ, ಈ ಥರ ಹುಡುಗರು ಅಣಕ್ಸಿಡ್ತಾರೆ, ಈ ಥರ ನನಗೆ ಓದೋಕೆ ಆಗ್ತಿಲ್ಲ, ನನಗೆ ಆಸೆ ಐತಿ ಆದರೂ ಓದೋಕೆ ನನಗೆ ಆಯಸ್ಸು ಜಾಸ್ತಿ ಆಗ್ತಿದೆ ಖಾಲಿ ಇರೋದ್ರಿಂದ ಅಂತಂದೇಳಿ ಅವರಪ್ಪ ಅಮ್ಮ ಮತ್ತು ಬೇಡ ಬಿಡು ಇನ್ನೇನು ಮತ್ತೆ ಮಗುಗೆ ಸುಖ ಇಲ್ಲ ಅಂದಮೇಲೆ ಮತ್ತೆ ಓದಿಸ್ಕೊಂಬಿಡಕ್ಕಂತಂದೇಳಿ ಅವ್ರು ಓದ್ಸೋಕ್ಕಾಗಲಿಲ್ಲ. ಊರು ಜನ ಎಲ್ಲ ಕುಳ್ಳ ಮಕ್ಕ ಇದಾಗೈತಿ ಹಂಗೆ ಹಿಂಗೆ ಅಂತ ಜನ ಇದು ಮಾಡಕತ್ತಿದ್ದಲ್ಲ, ಅವ್ನು ರೋಡಿಗೆ ಹೋಗೋದು ಬಿಟ್ಬಿಟ್ಟ ಸ್ಕೂಲಿಗೆ ಹೋಗಿ. ಪಾಪ ಹುಡುಗನಿಗೆ ಓದಬೇಕು ಅನ್ನೋ ಆಸೆ, ಯಾಕೆ ಓದಕ್ಕಾಗಲಿಲ್ಲ ಅವನ ಬಾಯ್ದ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ವೆಲ್ಕಮ್ ಕಿರಣ್ ಅಂಡ್ ಹಿಸ್ ಪ್ಯಾರೆಂಟ್ಸ್.
ಕಿರಣ್ ಬಾಯ್. ನಾನು ಹೇಳಿದ ಹುಡುಗ ಇವನೇ ಕಿರಣ್ ಅಂತ. ಕಿರಣ್ ಎಷ್ಟನೇ ಕ್ಲಾಸ್ವರೆಗೂ ಓದಿದೆ? 3ನೇ ಕ್ಲಾಸ್ವರೆಗೆ. ಎಷ್ಟು? 3. ನಿನ್ಗೆ ವಯಸ್ಸು ಎಷ್ಟು? 14. ಯಾಕೆ ಓದೋದು ಬಿಟ್ಬಿಟ್ಟೆ? ಹುಡ್ರೆಲ್ಲ ನಗ್ಯಾರ ಅಕ್ಕ. ಹಾಂ, ಹುಡ್ರೆಲ್ಲ ನಕ್ಷತೆ ಮಾಡೋದು ಹಂಗದ ನೋಡಿ ಹುಡುಗರೆಲ್ಲ ನಗಿಸ್ತಾ ಇದ್ರಂತೆ. ಯಾಕೆ ನಗಿಸ್ತಾ ಇದ್ರು? ಯಾಕೆ? ಏನು? ಏನು ತಲೆ ದೊಡ್ಡದೈತಿ ಹೊಟ್ಟೆ ದೊಡ್ಡದೈತಿ ಅಂತ. ತಲೆ ದೊಡ್ಡದಾಗಿದೆ, ಆಮೇಲೆ ಹೊಟ್ಟೆ ದೊಡ್ಡದಾಗಿದೆ ಅಂತನಾ? ಅದಕ್ಕೋಸ್ಕರ ಸ್ಕೂಲ್ ಬಿಟ್ಬಿಟ್ಟ? ಹಾಂ, ಯಾಕೆ? ಅದು ಮಾಡಿದ್ರೆ ಯಾವಾಗಲೂ ಇದು ಮಾಡಬೇಕು. ಅವ್ರು ಆಡ್ಕೆ ಮಾಡೋರು ಮಾಡ್ತಾರೆ, 1000 ಜನ ಮಾಡ್ತಾರೆ ಅಲ್ವಾ? ನೀನು ಯಾಕೆ ಓದೋದು ಬಿಟ್ಬಿಟ್ಟೆ? ಓದೋದು ಬಿಡಬಾರ್ದಲ್ವಾ? ಹಾಂ ಹಾಂ, ಇವಾಗ ನಿನ್ನ ಆಸೆ ಏನು? ಅವ್ರು ಹಂಗೆ ಚೆನ್ನಾಗಾಗಬೇಕು. ಹಾಂ, ನಾವು ಸ್ಕೂಲಿಗೆ ಹೋಗ್ಬೇಕು. ನಿನಗೂ ಸ್ಕೂಲ್ಗೆ ಹೋಗ್ಬೇಕನ್ನ ಆಸೆನಾ? ಸೊ ಮಕ್ಳು ಯಾರು ಗಲಾಟೆ ಮಾಡಿದ್ರೆ ಸ್ಕೂಲ್ಗೆಲ್ಲ ಹೋಗ್ತೀಯಾ? ನಿಜವಲ್ಲ ಇಷ್ಟ ಇರುತ್ತಾ? ಓಕೆ ಬಾ ಕೂತು. ಹೇಳಿ, ನೀವು ಅವ್ರ ತಂದೆ ತಾಯಿ ತಾನೆ? ನಿಮ್ಗೆ ಎಷ್ಟು ಮಕ್ಕಳು? 4 ಮಕ್ಕಳು ಹೀಗೇನಾ? ಇಲ್ಲ ಇಲ್ಲ, ಅವ್ರು 3 ಚೆನ್ನಾಗದಾರ ಸರ್. ಇವನೊಬ್ಬನೇ ಫಸ್ಟ್ನೇ, ಇವನೇ ಈ ಥರ ಅದ. ಫಸ್ಟ್ ಇವನೇ ಫಸ್ಟ್ನೇ ಸರ್. ಇನ್ನು 3 ಜನ ಅವ್ರು ಚೆನ್ನಾಗದಾರ. ಎಲ್ಲ ಗಂಡು ಮಕ್ಕಳ? ಇಲ್ಲ, 2 ಹೆಣ್ಮಕ್ಳು, ಇವರಿಬ್ಬರು ಗಂಡು ಮಕ್ಕಳು. ಅವ್ರೆಲ್ಲ ಓದ್ತಾ ಇದ್ದಾರಾ? ನೀವೇನು ಮಾಡ್ತಿದ್ದೀರಾ? ನಾವು ಕೂಲಿ ಕೆಲಸ ಮಾಡ್ತೀವಿ. ಕೂಲಿ ಕೆಲಸ ಮಾಡ್ತಾ ಇದ್ದೀರಾ? ಆದರೆ ಅವ್ನು ಹೇಳ್ತಾ ಇರ್ತಾನೆ ಯಾವಾಗ ಓದಬೇಕು ಅನ್ನೋ ಆಸೆ ಇದೆ ಅಂತ ಹೇಳ್ತಾರೆ. ನೋಡ್ರಿ ಸರ್, ಈಗ ಊರಲ್ಲಿ ನಕಲಿ ಮಾಡೋಕೆ ಆಸೆ ಮಾಡೋಕ್ಕೂ ನಿಮ್ಮ ತಲೆ ದೊಡ್ಡೈತಿ, ಹೊಟ್ಟೆ ದೊಡ್ಡೈತಿ, ಕೈ ಕಾಲು ಸಣ್ಣ ಅದಾವು ಹಾಂ ಅಂತ ಒಂದು ಕಿಟ್ಲೆ ಮಾಡಕ್ಕೆ ಮನೆಗೆ ವಾಪಸ್ ಬಂದು ಅಳ್ತಾಡ್ತಾನೆ ಸರ್. ಅದಕ್ಕೆ ಮತ್ತಿನ್ನೇ ಮಾಡ್ತೀಪ್ಪ, ನಿನ್ನ ಪುಣ್ಯ ಹಂಗೈತೆ ಅನ್ನೋ ಸಾಯಿಸಿ ಸಾಯಿ ಬಿಟ್ಟು ಮನೆಗೆ ಕುಂತೇನೆ ಸರ್. ತುಂಬ ಆಡ್ಕೆ ಮಾಡ್ತಾರೆ. ಅದಕ್ಕೋಸ್ಕರ ಆ ಮಗು ಆಡ್ಕೆ ಮಾಡಿದ್ದಕ್ಕೆ ಆ ಮಗುಗೆ ದುಃಖ ಆಗಿರ್ಬೇಕು. ಅಳ್ಬೇಡಿ, ದಯವಿಟ್ಟು ಅಳ್ಬೇಡಿ. ಯಾಕೆ ಸ್ಕೂಲ್ಗೆ ಆಮೇಲೆ ಕಳಿಸ್ಲಿಲ್ಲ? ಇಲ್ಲ ಸರ್, ಕಷ್ಟ ಹುಡ್ರು ಹೊಡೆಯವು ಬಡಿಯವು, ಮತ್ತೆ ನಾನು ಹೊಡಿತಾರಪ್ಪ ಅಂದ, ಮತ್ತೆ ಇನ್ನೂ ಮಾಡ್ತೀವಿ ಮನೆಗೆ ಇರಪ್ಪ ಅಂದ್ರೆ ಬೇಡ ಬಿಡ, ನಮಗೆ ಮನುಷ್ಯ ನೋವು ಆಯ್ತು, ಅದಕ್ಕೆ ಬೇಡ, ಮನೆ ಹತ್ರನೇ ಇರಪ್ಪ ಅಂತಂದು ನಾವು ಮನೆ. ಯಾವಾಗ ಗೊತ್ತಾಯ್ತು ನಿಮ್ಮ ಮಗುಗೆ ಈ ರೀತಿ ಆಗಿದೆ ಅಂತ? ಇದು ಈಗ ಹುಟ್ಟಿ 1 ವರ್ಷ ಚೆನ್ನಾಗಿತ್ತು ಸರ್ ಅಷ್ಟೇ. 1 ವರ್ಷಕ್ಕಿಲ್ಲಿಗೆ ಈ ಥರ ಬೆಳವಣಿಗೆ ಇತ್ತು. ಹುಟ್ಟಿ 1 ವರ್ಷ ಚೆನ್ನಾಗಿದ್ದ, ಅಲ್ಲಿ ಒಂದು ಜ್ವರ ಬಂದಂಗೆ ಅದು ಅಲ್ಲಿ ಇದ್ದ. ಜ್ವರ ಬಂದಂಗೆ ಆಯ್ತು, ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ತೋರಿಸಿ ಸಹ ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಅಮ್ಮ, ಒಂದು 5 ಲಕ್ಷ ರೂಪಾಯಿ ಖರ್ಚು ಮಾಡಿ. 5 ಲಕ್ಷ ರೂಪಾಯಿ ಖರ್ಚು ಮಾಡಿ. ಆಮೇಲೆ ಗೊತ್ತಾದಾಗ ಆ ಮಗುಗೇನು ಹೇಳಿದ್ರೆ ಆಯ್ತಾ ಈ ರೀತಿ ಆಗಿದೆ ಅಂತ? ಮಗು ಅವರು ಏನು ಪ್ರೈವೇಟ್ ಆಸ್ಪತ್ರೆ ತೋರಿಸ್ತಿದ್ವಿ, ಹಂಗೆ ಅವರು ಜ್ವರ ಬಂದ್ರೆ ಮೈಯಾಗ ಬ್ಲಡ್ ಹೊಡೆದು ನೀರು ಆದಂಗೆ ಆಕತಿ, ಮಾತ್ರೆ ಟಾನಿಕ್ ಒಂದು ಕೊಡೋರು ಆಕ್ರಮ ಚೆನ್ನಾಗಿ ಆಕತಿ ಅಂತ ಅಷ್ಟೇ ಸರ್. ಆಮೇಲೆ ನಾವು ಬೇರೆಯವರೆಲ್ಲ ಬೇಡ ದೊಡ್ಡ ಆಸ್ಪತ್ರೆಗೆ ಹೋಗ್ರಿ, ಬೇರೆ ಕಡೆಗೆ ಹೋಗ್ರಿ, ನಾವು ದೊಡ್ಡ ಆಸ್ಪತ್ರೆಗೆ ಹೋಗಕ್ಕೆ ಇದು ಇಷ್ಟ ಇದ್ದಿದ್ದಿಲ್ಲ ಸರ್, ನಮಗೆ ದುಡ್ಡಿಗೆ ತೊಂದರೆ ಕಷ್ಟ ಅಲ್ಲ. ಮತ್ತು ಬೇರೆಯವರು ಹೇಳಿ ಕರ್ಕೊಂಬಂದ್ರು ಸರ್ ದಾವಣಗೆರೆಯಲ್ಲಿ. ಅವರು ಇಲ್ಲಮ್ಮ ನಿಮ್ಮ ಮಗುಗೆ ಬ್ಲಡ್ ಹಾಕಬೇಕು, ಚೆನ್ನಾಗಿ ಹಾಕೋಣ ಅಂದಮೇಲೆ ನಮಗೆ ಗೊತ್ತಾಯ್ತು. ಅದೇ ಹಾಕ್ಸ್ತದೆ ಸರ್ ಅಂತ ಅಂದ್ವಿ. ಬ್ಲಡ್ ಆ ಗ್ರೂಪಿನ ಸಿಗೋದು ಭಾಳ ಕಷ್ಟ ಸರ್ ಅಂತಂದು ಹೇಳಿದ್ರು ಸರ್. ಅಲ್ಲಿ ದಾವಣಗೆರೆಯಲ್ಲಿ ಸಿಗಲ್ಲ ಅನ್ನೋದಕ್ಕೆ ಮತ್ತೆ ಇಲ್ಲಿ ಕಳಿಸಿದ್ದೆ ಸರ್. ಕಳಿಸಿದ್ರೆ ನಾವು ಇಲ್ಲಿ ಬಂದಿದ್ವಿ ಸರ್. ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ 2 ಬಾಟ್ಲಿ ಬ್ಲಡ್ ಹಾಕ್ಸಿದ್ದೀವಿ ಸರ್. ಮತ್ತೀಗ ತಿಂಗಳಿಗೊಮ್ಮೆ ಹಾಕ್ಸ್ಬೇಕಂತಂದು ಅವ್ರು ಹೇಳ್ತಾ ಇದ್ದಾರೆ ಸರ್. ಆ ಬ್ಲಡ್ ಸಿಗೋದು ಭಾಳ ಕಷ್ಟ ಅಂತ. ನಮಗೆ ರೇರ್ ಗ್ರೂಪ್ ಅಲ್ಲ ಬ್ಲಡ್ಡು? ಓ ಪಾಸಿಟಿವ್ ಬಾಂಬೆ ಗ್ರೂಪ್ ಅಂತ. ಓ ಪಾಸಿಟಿವ್ ಬಾಂಬೆ. ನೀವು ಅದೇ ಮಗು ಕೇಳಿದಾಗ ಅದೇ ಹೇಳ್ತಿದ್ರು, ಆಡ್ಕೆ ಮಾಡ್ತಾರೆ ಅದಕ್ಕೆ. ಅದಕ್ಕಂದ್ರೆ ನಮಗೆ ಮನುಷ್ಯ ನೋವು ಆಯ್ತಲ್ಲ ಸರ್, ಅದಕ್ಕೆ ನಮ್ಮ ಮಗ ಮನೆಗ ಇರಲಿ ಅಂತ ಇಕ್ಕೆ ಮನೇಲೇ ಇರಲಿ ಅಂತ ನಾವು ಓದಿಸೋದಕ್ಕೆ ಕಳಿಸ್ಲಿಲ್ಲ ಸರ್. ಮನೇಲೇ ಇದ್ಬಿಟ್ರೆ ಹೆಂಗಮ್ಮ? ಅದೆಲ್ಲ ನೀವು ಧೈರ್ಯ ಕಳ್ಕೊಬಾರ್ದು. ಧೈರ್ಯ ಇರ್ಬೇಕು ಯಾವಾಗಲೂ. ಕೂತಲಿ ಇಲ್ಲ ಕೂತಲಿ ನೀವು. ಇಲ್ಲ ನೋಡಿ ಇವಾಗ ಇಲ್ಲಿಗೆ ಬಂದಿದ್ದೀರಾ, ನಾವು ಏನು ಮಾಡೋಕ್ಕಂತ ಪ್ರಯತ್ನ ಮಾಡ್ತೀವಿ. ನೀವು ಕೂತ್ಕೊಳ್ಳಿ ದಯವಿಟ್ಟು ಅಳ್ಬಾರ್ದಮ್ಮ. ನೋಡಿ ಅಳ್ಬಾರ್ದು, ಧೈರ್ಯವಾಗಿದೆ. ಓಕೆ, ನೋಡಿ ನಿಮ್ಮ ಮಗನ ಎಷ್ಟು ಧೈರ್ಯವಾಗಿದ್ದಾನೆ ನೋಡಿ. ಆಡ್ಕೆ ಮಾಡಿದ್ರು ಪರವಾಗಿಲ್ಲ, ನಾ ಬಂದು ನೋಡಿ ಈ ಶೋಗೆ ಬಂದು ನಮ್ಮ ಹತ್ರ ಹೇಳ್ಕೊಂಡಿದ್ದೆ ನೋಡಿ ಅಷ್ಟು ಧೈರ್ಯವಾಗಿ. ಆ ಮಗು ಒಂದು ಏನು ವಿಲ್ ಪವರ್ ನಾವು ಯಾವತ್ತೂ ಮೆಚ್ಚಬೇಕಾದ ವಿಷಯ. ನೋಡಿದ್ರಾ, ಒಂದು ಮಗುಗೆ ಸ್ಕೂಲ್ಗೆ ಹೋಗ್ಬೇಕು ಅಂತ ಆಸೆ ನೋಡಿ. 14 ಇಯರ್ಸ್ ಆ ಹುಡುಗನಿಗೆ. ಆ್ಯಕ್ಚುಲಿ 7th or 8th ಸ್ಟ್ಯಾಂಡರ್ಡ್ ಇರಬೇಕು.
ಬಟ್ 3ನೇ ಕ್ಲಾಸ್ ಪಾಪ ಹುಡುಗ ಬಂದು ಅವನ ಆಸೆ ಹೇಳ್ಕೊತಾನೆ ಏನಂತ, ಬೇರೆ ಮಕ್ಕಳ ಥರ ಅವ್ನ ಚೈಲ್ಡ್ಹುಡ್ನ ಎಷ್ಟು ಮಿಸ್ ಮಾಡ್ಕೊಂಡು ಅದನ್ನೆಲ್ಲ ಪೂರೈಸ್ಕೋಬೇಕು ಅಂತ ಆಸೆ. ಆ ಡಿಸೀಸ್ ಇದ್ರೂ ಅವ್ರು ಬೋಲ್ಡಾಗಿ ಬಂದು ಕೇಳ್ತಾ ಇದ್ದಾನೆ. ಒಂದು ಸತಿ ಆಡಿಕೆ ಮಾಡಿಬಿಟ್ರೆ ಮಕ್ಕಳ ಜೀವನ ಎಷ್ಟು ಚೆನ್ನಾಗಿ ಬದಲಾಗುತ್ತೆ ನೋಡಿ. ಬೇಡಿ, ದಯವಿಟ್ಟು ಹಂಗೆ ಮಾಡಬೇಡಿ. ಯಾಕಂದ್ರೆ ಯಾರಿಗೆ ಇರ್ಬೋದು, ಯಾವ ಥರ ಕಾಯಿಲೆನೂ ಇರ್ಬೋದು. ಯಾಕಂದ್ರೆ ಇವಾಗಿನ ಸೈಂಟಿಫಿಕ್ ಇದರಲ್ಲಿ ಎಲ್ಲ ಕಾಯಿಲೆನೂ ವಾಸಿ ಆಗುತ್ತೆ. ನೀವು ಆಡಿಕೆ ಮಾರಕ್ಕೆ ಶುರು ಮಾಡಿಬಿಟ್ರೆ ತಪ್ಪಾಗುತ್ತೆ. ಯಾವಾಗಲೂ ಒಬ್ಬ ಫ್ರೆಂಡ್ ಆಗಲಿ ಅವ್ರು ಹೆಂಗಿದಾರೋ ಹಂಗೆ ಅಕ್ಸೆಪ್ಟ್ ಮಾಡಿ ಅವ್ರನ್ನ ಎನ್ಕರೇಜ್ ಮಾಡಬೇಕು. ಅದು ಇಂಥವ್ರಿಗೆ ನಾವು ಸಾಥ್ ಕೊಟ್ಬಿಟ್ಟು ಅವ್ರು ಎನ್ಕರೇಜ್ ಮಾಡಿದಷ್ಟು ಇನ್ನಷ್ಟು ಕಾಲ ಇನ್ನೂ ಚೆನ್ನಾಗಿ ಬದುಕ್ತಾರೆ, ಒಂದು ಹುಮ್ಮಸ್ಸಿಂದ ಬದುಕ್ತಾರೆ. ಆ ಹುಮ್ಮಸ್ಸನ್ನ ಕಳ್ಕೊಂಬಿಟ್ರೆ ಈ ರೀತಿ ಆಗ್ಬಿಡ್ತಾರೆ ಮಕ್ಕಳು. ದಯವಿಟ್ಟು ಹಂಗೆ ಮಾಡಬೇಡಿ. ಸೊ ಆ ಮಗು ಕಿರಣ್ ಅನ್ನೋ ಮಗು ಇವತ್ತು ನಮ್ಗೆ ಆಸೆ ಹೇಳ್ಕೊಂಡಿದೆ. ಆ ಹುಡುಗ ಕಿರಣ್ ಬಗ್ಗೆ, ಅವ್ನ ಹೆಲ್ತ್ ಕಂಡೀಷನ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಅದಕ್ಕೋಸ್ಕರ ಇಂದಿರಾ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಹೆಲ್ತಿಂದ ಡಾಕ್ಟರ್ ವಿಶ್ವನಾಥ್ ಅವರು ಬಂದಿದ್ದಾರೆ. ಬನ್ನಿ ಆ ಹುಡುಗನ ಕಂಡೀಷನ್ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವನಾಥ್ ಅವರು ನಮಸ್ಕಾರ. ಹೇ ಡಾಕ್ಟರ್, ಕಿರಣ್ ಬಗ್ಗೆ ಅವ್ನ ಹೆಲ್ತ್ ಕಂಡೀಷನ್ ಬಗ್ಗೆ ತಿಳ್ಕೊಬೇಕಾಗಿತ್ತು. ಹೆಂಗೆ ಹುಡುಗ, ಹೌ ಇಸ್ ಹಿ? ಕಿರಣ್ಗೆ ಥಲಸೆಮಿಯಾ ಅನ್ನೋ ಒಂದು ಕಾಯಿಲೆ ಕಂಡುಕೊಂಡಿದೆ. ಈ ಥಲಸೆಮಿಯಾ ಅನ್ನೋದು ಅನುವಂಶೀಯವಾದ ಕಾಯಿಲೆ. ಹುಟ್ಟಿನಿಂದಲೇ ಕಂಡ್ಕೋಬೋದು. ಮಗು 6 ತಿಂಗಳ ವಯಸ್ಸಿನ ನಂತರ ಚಿಹ್ನೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗ್ತದೆ. ಇದು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಬೇಕು ಈ ಕಾಯಿಲೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ. ಅದರಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅನ್ನೋದು ಮೇನ್ ಸ್ಟೇ, ಕಾರ್ನರ್ ಸ್ಟೋನ್ ಆಫ್ ಥೆರಪಿ. ಬ್ಲಡ್ನ ಟ್ರಾನ್ಸ್ಫರ್. ಓಕೆ. ಈ ಕಾಯಿಲೆಯಲ್ಲಿ ಮಗುವಿನ ದೇಹದಲ್ಲಿ ರಕ್ತದ ಕಣಗಳು ನಾರ್ಮಲಾಗಿ 120 ದಿವಸಕ್ಕೊಂದ್ಸಲ ಡಿಸ್ಟ್ರಾಯ್ ಆಗ್ತದೆ. ಈ ಮಗುವಿನಲ್ಲಿ ಅತ್ಯಂತ ವೇಗದಲ್ಲಿ ರಕ್ತ ಕಣಗಳು ನಾಶ ಹೊಂದದು. ಹೀಗಾಗಿ ನಾವು ಪದೇ ಪದೇ ದೇಹದ ಒಳಗೆ ರಕ್ತವನ್ನು ತುಂಬಿಸಿಕೊಡಬೇಕು, ಅಂದರೆ ಟ್ರಾನ್ಸ್ಫ್ಯೂಷನ್ ಕೊಡಬೇಕಾಗ್ತದೆ. ಹೀಗಾಗಿ ಟ್ರಾನ್ಸ್ಫ್ಯೂಷನ್ ಒಂದು 15-20 ಟ್ರಾನ್ಸ್ಫ್ಯೂಷನ್ ಕೊಟ್ಟ ನಂತರ ಈ ಟ್ರಾನ್ಸ್ಫ್ಯೂಷನ್ ಎಷ್ಟು ಒಂದು ತಿಂಗಳು ಒಂದ್ಸತಿ ಆಗುತ್ತಾ, ಇಲ್ಲ ಡಿಸೀಸ್ ಸಿವಿಯರಿಟಿ ಮೇಲೆ ಅವಲಂಬಿಸಿರುತ್ತೆ. ಕೆಲವು ಮಕ್ಕಳಿಗೆ 15 ದಿವಸಕ್ಕೂ ಕೊಡಬೇಕಾಗ್ತದೆ, ಕೆಲವು ಮಕ್ಕಳಿಗೆ 30-40 ದಿವಸ ತನಕ ತಡ್ಕೊಳ್ತಾರೆ. ವಾಟ್ ಅಬೌಟ್ ಕಿರಣ್ಸ್ ಕಂಡೀಷನಲ್ಲಿ ಸುಮಾರು ನಮ್ಮ ರೆಕಾರ್ಡ್ಸ್ ಪ್ರಕಾರ 25-30 ದಿವಸಕ್ಕೆ ಒಂದು ಟ್ರಾನ್ಸ್ಫ್ಯೂಷನ್ ಬೇಕು ಅನ್ನೋರುತ್ತೆ. ಅಗೇನ್ ಇದೇನಾಗುತ್ತೆ ಅಂದರೆ ಬರ್ತಾ ಈ ಟ್ರಾನ್ಸ್ಫ್ಯೂಷನ್ ಫ್ರೀಕ್ವೆನ್ಸಿ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ಬೋದು. ಮೊದಲು 30 ದಿವಸಕ್ಕೋಸ್ಕರ ಕೊಡಬೇಕಾದ ಅನ್ನೋ ಪರಿಸ್ಥಿತಿ ಬರ್ತಾ 25 ದಿವಸಕ್ಕೆ ಇಳಿಬೋದು, 22 ದಿವಸಕ್ಕೆ ಇಳಿಬೋದು, ಕೊಡ್ಬೋದು. ವಾಟ್ ಅಬೌಟ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ಗೆ ಏನು ದಟ್ ಈಸ್ ಪರ್ಟಿಕ್ಯುಲರ್ ಗ್ರೂಪ್ ಇದೆಯಾ? ಹೌದು. ಈ ಕಿರಣ್ ಯಾವ ಬ್ಲಡ್ ಗ್ರೂಪ್ಗೆ ಬಿಲಾಂಗ್ ಸೇರ್ತಾನೆ ಅಂತಂದರೆ ಬಾಂಬೆ ಬ್ಲಡ್ ಗ್ರೂಪ್ ಅಂತ ಒಂದು ಅತಿ ಅಪರೂಪದ ಬಾಂಬೆ ಬ್ಲಡ್ ಗ್ರೂಪ್. ಆ ಬ್ಲಡ್ ಗ್ರೂಪ್ಗೆ ಸೇರಿದವನು. ಇದು ನಮ್ಮ ಇಂಡಿಯನ್ ಪಾಪ್ಯುಲೇಷನಲ್ಲಿ ಸುಮಾರು 10,000-12,000 ಜನದಲ್ಲಿ ಒಬ್ಬರು ಈ ಬಾಂಬೆ ಬ್ಲಡ್ ಗ್ರೂಪಲ್ಲಿ ಸಿಗ್ತಾರೆ. ಸೊ ಹೀಗಾಗಿ ಈ ಕಿರಣ್ಗೆ ನಾನು ರಕ್ತ ಹುಡುಕಬೇಕು ಅಂತಂತಂದರೆ O ಪಾಸಿಟಿವ್ ಆಗಲಿ, A ಪಾಸಿಟಿವ್ ಆಗಲಿ, B ಪಾಸಿಟಿವ್ ಬ್ಲಡ್ ಆಗೋದಿಲ್ಲ, ಬಾಂಬೆ ಬ್ಲಡ್ ಗ್ರೂಪ್ ಸಾಧ್ಯ ಬೇಕಾಗ್ತದೆ. ಹೌ ಮೆನಿ ಇಯರ್ಸ್ ಯು ಕ್ಯಾನ್ ಲಿವ್ ಫಾರ್ ಮೋರ್? ನಾರ್ಮಲಿ ಈ ಥಲಸೆಮಿಯಾ ಪೇಷಂಟ್ಸ್ ಬಗ್ಗೆ ಹೇಳಬೇಕಾದ್ರೆ ಈಗಿನ ಉತ್ತಮಗೊಂಡಿರುವಂಥ ಟ್ರೀಟ್ಮೆಂಟ್ ಸಿಗ್ತಿರೋದ್ರಿಂದ ಅವರು ಒಂದು ಅಡಲ್ಟ್ಹುಡ್ ರೀಚ್ ಆಗಿ, ಮ್ಯಾರೇಜ್ ರೀಚ್ ಆಗಿ ಮಕ್ಕಳನ್ನ ಪಡಿಬಹುದಂಥ ಒಂದು ಸ್ಥಿತಿ ಇದೆ ಈಗ ಸದ್ಯದಲ್ಲಿ ಟ್ರೀಟ್ಮೆಂಟ್ ಕಂಡೀಷನ್ಸಲ್ಲಿ. ಇಂಪ್ರೂವ್ಡ್ ಟ್ರಾನ್ಸ್ಫ್ಯೂಷನ್ ಸರ್ವಿಸಸ್, ಇಂಪ್ರೂವ್ಡ್ ಕಿಲೇಷನ್ ಥೆರಪಿ ಅಂತ ನಾನೇನು ಹೇಳಿದೆ. ಹೀಗಾಗಿ ಅವರು 30-40 ತನಕ ಏನು ತೊಂದರೆ ಇಲ್ಲದಾಗಿ ಮ್ಯಾರೇಜು, ಎಂಪ್ಲಾಯ್ಮೆಂಟ್ ಮಾಡಿಕೊಂಡು ಸಂಸಾರ ಕೂಡ ನಡೆಸುವಂಥ ಒಂದಿದೆ. ಆದರೆ ಈ ಕಿರಣಲ್ಲಿ ಸ್ವಲ್ಪ ಮಟ್ಟಿಗೆ ತಡವಾಗಿ ನಮ್ಮಲ್ಲಿ ಬಂದಿದ್ದಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಡಿಸ್ಮಾರ್ಫಿಕ್ ಫೀಚರ್ಸ್, ನೀವೇನು ಹಾಗೆ ಕೆಲವು ಮಕ್ಕಳು ಗೇಲಿ ಮಾಡಿ ಅಂದರೆ ಆ ಥರ ಬದಲಾವಣೆಗಳು ಕಂಡುಕೊಂಡಿದೆ. ಮತ್ತು ಒಳಗೆ ಆರ್ಗನ್ ಡ್ಯಾಮೇಜ್ ಬಗ್ಗೆ ಕೆಲವು ವಿಷಯ ನಾವೆಲ್ಲ ಚೆಕಪ್ ಮಾಡಿದ್ದೀವಿ. ಈಸ್ ನಾರ್ಮಲಿ ಬೇರೆ ಆ ಥರದ್ದು ಅಬ್ನಾರ್ಮಲಿಟಿ ಇಲ್ಲ ಅಂತ ಆಗಿದೆ. ಎಕ್ಸೆಪ್ಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸ್ವಲ್ಪ ಮತ್ತೆ ಕುಂಠಿತವಾಗಿದೆ. ಓದಲಿಕ್ಕೇನೋ ಮುಂದಕ್ಕೇನೋ ಏನೋ ತೊಂದರೆ ಆಗೋದಿಲ್ಲ. ಹೀಗೆ ವಿಲ್ ಪ್ರೇ ಗಾಡ್ ದಟ್ ಹಿ ಸ್ಟೇಸ್ ಫಾರ್ ಲಾಂಗ್ ಇಯರ್ಸ್. ಯಾಕಂದರೆ ಥ್ಯಾಂಕ್ ಯು ಡಾಕ್ಟರ್, ನೈಸ್ ಡಾಕ್ಟರ್ ಟಾಕಿಂಗ್ ಟು ಯು. ಯಾಕಂದರೆ ಇದು ಒಂದು ನಮಗೊಂದು ಸಪೋರ್ಟ್ ಸಿಗ್ದಂಗೆ ಆಯಿತು. ಹೆಂಗೆ ನಾವು ಈ ನಾನಿರೋದೇ ನಿಮಗಾಗಿ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ. ಇವಾಗ ನೀವು ದೇವ್ರ ಥರ ಬಂದು ನೀವು ಹೇಳ್ತಿದ್ರೆ ನಾವಿರೋದು ನಿಮಗಾಗಿ ಅಂತ. ಸೊ ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು. ಬ್ಲಾಸಮ್ ಸ್ಕೂಲಿಂದ ಪ್ರಿನ್ಸಿಪಲ್ ಶಶಿಕುಮಾರ್ ಅವರು ಬಂದಿದ್ದಾರೆ. ಅವ್ರ ಹತ್ರ ಮಾತಾಡೋಣ. ಈ ಮಗು ಬಗ್ಗೆ ಎಜುಕೇಷನ್ ಕೊಡ್ಬೋದಾ, ಯಾವ ರೀತಿ ಎಜುಕೇಷನ್ ಕೊಡ್ಬೋದು? ಯಾಕಂದರೆ ಆಗಲೇ ಹೇಳಿದ್ದೀನಿ ನಿಮಗೆ, ಅವ್ರ ಏಜ್ 14 ಇಯರ್ಸ್, ಅವ್ರಿಗಿನ ಏಜು. ಸೊ ಯಾವ ರೀತಿ ಎಜುಕೇಷನ್ ಕೊಡ್ಬೋದು ಅಂತ ಅವರಲ್ಲಿ ಕೇಳ್ಕೊಳ್ಳೋಣ. ಅವ್ರು ಅಕ್ಸೆಪ್ಟ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಲೆಟ್ಸ್ ವಾಚ್. ಸರ್ ನಮಸ್ಕಾರ. ಹಾಯ್. ಶಶಿಕುಮಾರ್ ಬ್ರೈನ್ ಸೆಂಟರ್ ಎಜುಕೇಷನ್ ರಿಸರ್ಚ್ ಸೆಂಟರ್ ಅಂತ ಮಾಡಿದ್ದೀರಾ. ಬ್ಲಾಸಮ್ ಅಂತ, ಅಂದರೆ ಬ್ಲಾಸಮ್ ಅನ್ನೋದೇ ಒಂದು ಒಳ್ಳೆ ವರ್ಡ್. ಬ್ಲಾಸಮ್ ಅಂದರೆ ಅರಳು ಹೂವು. ಸೊ ಈ ಹುಡುಗನ ಒಂದು ವಿಷಯ ಅಂತೆ ಅದನ್ನ ಅಳಿಸೋಕ್ಕೆ ನೀವು ಪ್ರಯತ್ನ ಪಡ್ತೀರಾ?
ಖಂಡಿತ ನನಗೂ ಹೆಮ್ಮೆ ಇದೆ. ಈ ಸಮಾಜಕ್ಕೆ ಬ್ರೈನ್ ಸೆಂಟರ್ ಶಿಕ್ಷಣ ಸಂಶೋಧನಾ ಕೇಂದ್ರದಿಂದ ಮತ್ತು ಬ್ಲಾಸಮ್ ಶಾಲೆಯಿಂದ ಒಂದು ಸೇವಾ ಮನೋಭಾವದಲ್ಲಿ ಈ ರಾಜ್ಯಕ್ಕೆ ಒಂದು ಉಡುಗೊರೆಯಾಗಿ ಈ ಸಂಸ್ಥೆನ ಉಚಿತವಾದ ಸಲಹೆ ಕೇಂದ್ರವಾಗಿ ಮಾಡಿಟ್ಟಿದ್ದೀನಿ. ಸೊ ಯಾವ ರೀತಿ ಎಜುಕೇಷನ್ ಕೊಡ್ಬೋದು ನೀವು ಅವ್ರಿಗೆ? ಈ ಹುಡುಗನಿಗೆ ಮುಖ್ಯವಾಗಿ ನಾವು ಏನು ಮಾಡ್ಬೋದು ಅಂದರೆ ಏಜ್ ಅಪ್ರೋಪ್ರಿಯೇಟ್ ಮೊಟ್ಟ ಮೊದಲಿಗೆ ಬ್ರಿಡ್ಜ್ ಕೋರ್ಸ್ ಕೊಟ್ಟು ಅವನಿಗೆ, ಯಾಕಂದರೆ ಅವನ ವಯಸ್ಸು ಈಗಾಗಲೇ 14, ಆದರೆ ಅವನಿಗೆ ಒಂದು 4ನೇ ತರಗತಿ 5ನೇ ತರಗತಿಯಲ್ಲಿ ಒಂದು ತಯಾರಿಯನ್ನು ಮಾಡಿ ಆನಂತರ ಅವನು ಏಜ್ ಅಪ್ರೋಪ್ರಿಯೇಟ್ ಆಗಿ ಅವನಿಗೆ ಇತರೆ ತರಗತಿಗಳಿಗೆ ಕೊಟ್ಟು ಅವನಿಗೆ ಮತ್ತೆ ಎಕ್ಸ್ಟ್ರಾ ಒಂದು ಕನ್ಸಿಡ್ರೇಷನ್ ಸಿಗುತ್ತೆ. ಶಿಕ್ಷಣದ ಒಂದು ನೀತಿ ನಿಯಮಗಳಲ್ಲಿ ಇಂಥ ಮಕ್ಕಳಿಗೆ 1 ಗಂಟೆಗಳು ಹೆಚ್ಚು ಕಾಲಾವಕಾಶ ಬರೆಯೋದಕ್ಕೆ, ಮತ್ತು ಈ ಹುಡುಗನಿಗೆ ಯಾವುದಾರ ಭಾಷೆ ಕಷ್ಟ ಆದರೆ, ಯಾಕಂದರೆ ಅವನು ಓದೇ ಇಲ್ಲಲ್ಲ, ಅದರಿಂದ ಅವನಿಗೆ ಕೆಲವು ಸಬ್ಜೆಕ್ಟ್ಸ್ಗಳು ಎಕ್ಸೆಂಪ್ಟ್ ಮಾಡಿ ಅವನು ತೇರ್ಗಡೆನ ಹೊಂದ್ಬೋದು. ಅವನಿಗೆ ನಾವು ಇಲ್ಲಿ ತುಂಬಬೇಕಾಗಿರೋದೇನು ಅಂದರೆ ಆತ್ಮವಿಶ್ವಾಸ. ಅಲ್ಲಿ ಖಂಡಿತ ಹುಡುಗ ಅವ್ನು ನೋಡಿದ್ರೆ ಕಾನ್ಫಿಡೆಂಟ್ ಆಗಿದ್ದಾನೆ ಹುಡುಗ. ಯಾಕಂದರೆ ಯಾವ ಮಗುನ 14 ಇಯರ್ಸ್ ಆದಮೇಲೆ ತಿರ್ಗಾ ಓದಬೇಕು, ನನ್ನ ಚೈಲ್ಡ್ಹುಡ್ ಬೇಕು ಅನ್ನೋದನ್ನ ವಾಪಸ್ ಬಯಕೆ ಪಡ್ತಿರಲಿಲ್ಲ. ಬೇರೆ ಏನೋ ವಿಷಯ ಇಟ್ಕೊಂಡು ಬರ್ಬೋದಾಗಿತ್ತು. ಇಲ್ಲಿ ಬಂದು ಅವ್ನು ಎಜುಕೇಷನ್ ಕೇಳಿದ ನೋಡಿ, ಅದು ನಿಜವಾಗಿ ನನಗೆ ತುಂಬಾ ಟಚ್ ಆಯಿತು. ಹಾಗೂ ನೀವು ಮನೋವಂದ ಬಂದಿದ್ದೀರಾ, ಯಾವ್ಯಾವ ರೀತಿ ಮಾಡ್ಬೋದು ಅಂತ ಎಷ್ಟು ಬ್ಯೂಟಿಫುಲ್ ಆಗಿ ಹೇಳಿದ್ದೀರಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಐ ಹೋಪ್ ಆ ಮಗುನು ಬೇರೆ ಮಕ್ಕಳ ಜೊತೆ ಥರ ನೀವು ನೋಡ್ಕೊತೀರಾ. ಖಂಡಿತ ನನ್ನ ಸೆಂಟ್ರ್ ಇಂಥ ಮಕ್ಕಳಿಗೆ ವಿಶೇಷವಾಗಿ ನಾವು ಕಾರ್ಯಯೋಜನೆಗಳಿದ್ದಾವೆ. ಆ ದಿಕ್ಕಲ್ಲಿ ನಾನು ಖಂಡಿತವಾಗ್ಲೂ ನನ್ನ ಅಳಿಲ್ ಸೇವೆಯಾಗಿ ನಾನು ಇದನ್ನು ನಿಮ್ಮ ಅಳಿಲ್ ಸೇವೆ ದೊಡ್ಡ ಸೇವೆ ಸರ್. ಥ್ಯಾಂಕ್ ಯು. ಸೊ ನಾವು ಲೆಟ್ಸ್ ಮೀಟ್ ಇನ್ ದ ಸೆಟ್. ಕಿರಣ್ ಅವ್ರ ತಂದೆ ತಾಯಿ ಅವ್ರ ಆಸೆ ಪಟ್ಟಂಗೆ ಒಂದು ಸ್ಕೂಲ್ ಮಾತಾಡಿದ್ದೀವಿ, ಬ್ಲಾಸಮ್ ಸ್ಕೂಲ್ ಅಂತ. ಅವ್ರ ಪ್ರಿನ್ಸಿಪಲ್ ಹತ್ರ ಮಾತಾಡಿದೆ, ಶಶಿಕುಮಾರ್ ಅಂತ ಅವ್ರ ಹೆಸರು. ಅವರು ಒಪ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಅವ್ರ ತಂದೆ ತಾಯಿಗಳು ಏನು ಹೇಳ್ತಾರೆ ಕೇಳ. ಒಂದು ಸ್ಕೂಲಿಗೆ ಮಾತಾಡಿದ್ವಿ, ಬ್ಲಾಸಮ್ ಅಂತ ಒಂದು ಸ್ಕೂಲ್ ಹತ್ರ ಮಾತಾಡಿದ್ದೀವಿ. ಅವರು ಒಪ್ಕೊಂಡಿದ್ದಾರೆ ನಿಮ್ಮ ಮಗನ ಸೇರಿಸ್ಕೊಳ್ಳೋಕ್ಕೆ, ಓದೋಕ್ಕೆ. ಇದು ಆರಾಮಾಗಿ ಚೆನ್ನಾಗಿ ಸರ್. ಈಗ ಆರೋಗ್ಯ ಇಲ್ಲ, ಚೆನ್ನಾಗಿ ಆದ್ಮೇಲೆ ಹೇಳೋದು, ನಾನು ಓದೋಕ್ಕೆ ಎಲ್ಲ ಅರೇಂಜ್ ಆಗಿದೆ. ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಮಗುನ ಇಲ್ಲಿ ಬೆಂಗಳೂರಲ್ಲಿ ಸೇರ್ಸೋಕ್ಕೆ ಇಷ್ಟಪಡ್ತೀರಲ್ವಾ? ಹ್ಞೂ ಸರ್. ಅದು ಇನ್ನೇನು ತೊಂದರೆ, ಇನ್ನೇನು ಪ್ರಾಬ್ಲಮ್ ಇರುತ್ತೆ ನಿಮ್ಗೆ, ಆಯಿತಾ? ಇನ್ನು ಇದಕ್ಕೂ ಅಷ್ಟೇ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಷ್ಟೇ. ಇಲ್ಲೊಂದು ಇವ್ರು ಬಂದಿದ್ದಾರೆ, ಸಂಕಲ್ಪ ಡೋನರ್ಸ್ ಅಸೋಸಿಯೇಷನಿಂದ ಮಿಸ್ಟರ್ ರಾಕೇಶ್ ಅವ್ರು ಬಂದಿದ್ದಾರೆ. ಅವರು ಬ್ಲಡ್ ಇದು ಹೆಲ್ಪ್ ಮಾಡೋಕ್ಕೋಸ್ಕರ ಅವರು ಬಂದಿದ್ದಾರೆ. ಅವರು ಅಸೋಸಿಯೇಟ್ ಆಗ್ತಾರೆ ಇದರಲ್ಲಿ. ಅವ್ರು ಬಂದು ನಿಮ್ಮ ಮಗನಿಗೆ ಯಾವಾಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕು ಅದಕ್ಕೆ ಅವ್ರು ಏರ್ಪಾಡು ಮಾಡೋಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲೇ ಇದ್ದಾರೆ ರಾಕೇಶ್ ಅಂತ, ನೋಡಿ ಅಲ್ಲೇ ಕೂತಿದ್ದಾರೆ ರಾಕೇಶ್ ಅಂತ. ನಿಮ್ಗೆ ಸಂತೋಷ ಆಯ್ತು ತಾನೆ? ನೋ ಪ್ರಾಬ್ಲಮ್ ತಾನೆ? ಸಂತೋಷ. ಕಿರಣ್ ಬಾಯ್ ನೋಡಿ, ಆ ಮಕ್ಕಳೆಲ್ಲ ಬಂದಿದ್ದಾರೆ, ಆ ಬ್ಲಾಸಮ್ ಸ್ಕೂಲ್ ಮಕ್ಕಳು. ಅವ್ರನ್ನೇ ಕೇಳ್ಬಿಡೋಣ. ಇನ್ಮೇಲೆ ಇವನ್ನ ಫ್ರೆಂಡಾಗಿ ಟ್ರೀಟ್ ಮಾಡ್ತೀರಾ? ಏನು ಆಡ್ಕೆ ಮಾಡಲ್ಲ ತಾನೆ? ಯಾಕಂದರೆ ಆ ಭರವಸೆ ಕೊಟ್ಟರೆ ಆ ಮಗು ಸ್ಕೂಲ್ಗೆ ಹೋಗೋಕ್ಕಾಗೋದು. ಯಾಕಂದರೆ ಆ ಹೋಪ್ನ ಕಳ್ಕೊಂಬಿಟ್ಟಿದೆ ಆ ಮಗು. ಅದಕ್ಕೋಸ್ಕರ ನೀವೆಲ್ಲರೂ ಸೇರಿ ಅವನ ಫ್ರೆಂಡ್ಸಾಗಿ ಟ್ರೀಟ್ ಮಾಡಬೇಕು. ನೀವು ಬಂದು ಅವಾಗಲೇ ಫಸ್ಟ್ ಪ್ರೋಗ್ರಾಮ್ ಸ್ಟಾರ್ಟಿಂಗಲ್ಲೇ ಬಂದು ಹೇಳಿದ್ದೀರಾ, ಒಂದು ಹಾಡನ್ನ ಬ್ಯೂಟಿಫುಲ್ ಸಾಂಗ್ ಹೇಳಿದ್ದೀರಾ, ವೆಲ್ಕಮ್ ಮಾಡಿದ್ದೀರಾ. ಸೊ ಅದಕ್ಕೋಸ್ಕರ ಜನಗಳನ್ನ ಸ್ವಲ್ಪ ಸಸ್ಪೆನ್ಸಲ್ಲಿಟ್ಟು ಆಮೇಲೆ ಓಪನ್ ಮಾಡ್ತಾ ಇದ್ದೀವಿ. ಸೊ ಕಿರಣ್ ಈಸ್ ಯುವರ್ ಫ್ರೆಂಡ್ ನಾವು. ಶ್ಯೂರ್? ಸಂತೋಷ ಆಯಿತಾ? ಓಕೆ. ಅವಾಗ ಅವ್ರು ನಿಮ್ಮನ್ನ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾರೆ. ನೀನು ಹೋಗಿ ಚೆನ್ನಾಗಿ ಓದಬೇಕು, ಏನು ಯೋಚನೆ ಮಾಡಬಾರ್ದು. ಓಕೆ? ಥ್ಯಾಂಕ್ ಯು ಅವ್ರಿಗೆಲ್ಲ. ಥ್ಯಾಂಕ್ ಯು. ಬನ್ನಿ, ಎಲ್ಲ ಬನ್ನಿ. ಕಮ್. ನಮ್ಮವರಾರು ಕೋಟಿ, ಎಲ್ಲ ತಡೆಗಳ ದಾಟಿ ಮುಂದೆ ನುಗ್ಗೋಣ. ನಾನಿರುವುದೇ ನಿಮಗಾಗಿ. ಈ ಹುಡುಗನ್ನ ನಾನೇ ಸ್ಕೂಲ್ ಕರ್ಕೊಂಡು. ಓಕೆ? ನಾನಿರುವುದೇ ನಿಮಗಾಗಿ.